ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನೀ
ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ, ನಿನ್ನನೆಂದು ಮರೆಯಲಾರೆ. ಓಂ ಶಾಂತಿ. पिताश्री शिव बाबा याद है? ಅವ್ಯಕ್ತ ಬಾಪ್ದಾದ ಮುರಳಿಯ ಮೂಲ ದಿನಾಂಕ 13/2/92. 13/2/92. ಇವತ್ತಿನ ದಿನಾಂಕ 14/8/22. ತಮಗೆಲ್ಲ ಗೊತ್ತಿರುವಂತೆ 13/2 ಅಂದರೆ ಬಹುಶಃ ವಿಶ್ವದಲ್ಲೆಲ್ಲರೂ ಆಚರಿಸುವ ದಿನ. 14th February, ವ್ಯಾಲೆಂಟೈನ್ಸ್ ಡೇ, ವಿಶ್ವ ಪ್ರೇಮಿಗಳ ದಿನ. ಜಗತ್ನಾಗ ಯಾರ್ಯಾರು ಲವ್ ಮಾಡ್ಕೊತಾರೋ ಎಲ್ಲರೂ ಮುರ್ಕೊತಾರೆ. ಮ್ಯಾಕ್ಸಿಮಮ್ ಎಲ್ಲ ಲವ್ ಮ್ಯಾರೇಜಸ್ ಮುರಿತವೆ, ಲವ್ ಕಮ್ಯುನಿಕೇಷನ್ಸ್ ಮುರಿತವೆ. ಪಾಪ ಭಾಳ ಆಸೆಪಟ್ಟು ಪ್ರೀತಿ ಮಾಡ್ತಾರೆ, ಭಾಳ ಭವಿಷ್ಯ ನೆನಪು ಮಾಡ್ಕೊಂಡು ಪ್ರೀತಿ ಮಾಡ್ತಾರೆ. ಆದರೆ ಎಲ್ಲ ಪ್ರೀತಿಗಳು ಬಿದ್ದು ಬಿಡ್ತವೆ. ಅವೆಲ್ಲ ಕ್ಷುಲ್ಲಕ ಪ್ರೀತಿ, ಸ್ವಾರ್ಥ ಪ್ರೀತಿ, ದೇಹಾಭಿಮಾನದ ಪ್ರೀತಿ. ಆದರೆ ನಾವು ಇವತ್ತು ಆಚರಿಸ್ತೀವಿ, ಶುಭಾಬ ಸಿಕ್ಕ ದಿನವೇ ನನ್ನ ಪಾಲಿಗೆ ಪ್ರಿಯತಮ ದಿನ, ಪ್ರಿಯಸಿ ದಿನ, ವ್ಯಾಲೆಂಟೈನ್ಸ್ ಡೇ. ಯಾಕೆಂದ್ರೆ ಶುಭಾಬ ಕೊಡೋ ಪ್ರೀತಿ ನಿಸ್ವಾರ್ಥ ಪ್ರೀತಿ. ಯಾವ ದಿನ ಶುಭಾಬನ ಭೇಟಿ ಆದವೋ ಆ ದಿನವೇ ಶುಭಾಬನಿಂದ ಸರ್ವಸ್ವ ಪ್ರಾಪ್ತಿ ಮಾಡ್ಕೊಂಡ್ವಿ. ಅವಿನಾಶಿ ಸಾಥಿ, ಅವಿನಾಶಿ ಸಾಜನನ್ನಾಗಿ ಮಾಡಿಕೊಂಡ್ವಿ. ಶುಭಾಬನಿಗಿಂತ ಹೆಚ್ಚು ಪ್ರೀತಿ, ಶುಭಾಬನಿಗಿಂತ ಪವಿತ್ರ ಪ್ರೀತಿ, ಶುಭಾಬನಿಗಿಂತ ಹೆಚ್ಚು ಸಹಯೋಗ, ಶುಭಾಬನಿಗಿಂತ ಹೆಚ್ಚು ಶಕ್ತಿ ಕೊಡೋರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದಲೇ ಇದು ಶ್ರೇಷ್ಠವಾದಂತಹ ಪ್ರೇಮಿಯರ ದಿನ, ಸಂಗಮಯುಗದ ದಿನ. ಸಂಗಮಯುಗದಲ್ಲಿ ನಮ್ಗೆ ಬಾಬಾ ಸಿಕ್ಕ ದಿನವೇ ನಿಜವಾದ ಪ್ರಿಯತಮನನ್ನು ಪಡೆದ ದಿನ. आज सर्वशक्तियों के सागर और सच्चे स्नेह के सागर दिलाराम बाप दादा अपने अति स्नेही समीप बच्चों से मिलन मनाने आए हैं. ಈ ದಿನ ಸರ್ವಶಕ್ತಿಗಳ ಸಾಗರ ಮತ್ತು ಸತ್ಯ ಸ್ನೇಹದ ಸಾಗರ. ಏನೇನಾಗ್ಯಾರ ಬಾಬಾ? ಸರ್ವ ಶಕ್ತಿಗಳ ಸಾಗರ, ಸತ್ಯ ಸ್ನೇಹದ ಸಾಗರ. ಹೃದಯರಾಮ ಬಾಪ್ ದಾದಾ ತನ್ನ ಅತಿ ಸಮೀಪ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಎಂಥ ಮಕ್ಕಳನ್ನು ಮಿಲನ ಮಾಡ್ಲಿಕ್ಕೆ ಬಂದರೆ? ಸಮೀಪ ಮಕ್ಕಳು. ಜಗತ್ನಾಗಿರೋರೆಲ್ಲ ಮಕ್ಕಳೇ, ಆದರೆ ಇವತ್ತು ಬಾಬಾ ಎಂಥ ಮಕ್ಕಳನ್ನ ಮಿಲನ ಮಾಡ್ಲಿಕ್ಕೆ ಬಂದರೆ? ಸಮೀಪ ಮಕ್ಕಳು. ಎಷ್ಟು ಬೆಸ್ಟ್ ವರ್ಡ್. ಚೆಕ್ ಮಾಡ್ಕೊಳ್ಳಿ, ನಾನು ಈ ಲಿಸ್ಟಿನಲ್ಲಿ ಇದ್ದೀನ? ನಾನು ಬಾಬನ ಸಮೀಪ ಮಗು ಆಗಿದ್ದೀನ? ಅಲ್ಲಿಂದಲೇ ದೂರ ಮಗು ಆಗಿದ್ದೀನ? ಚೆಕ್ ಮಾಡ್ಕೊಳ್ಳಿ. ಇದು ಮಿಲನ. ಮಿಲನ ಅಂದರೆ ಭೇಟಿ. ಸಮಾರಂಭದಲ್ಲಿ ಎಲ್ಲರೂ ಮಿಲನ ಮಾಡ್ತಾರೆ, ಸೆಲಿಬ್ರೇಷನ್ಸ್ ಇದ್ದಾಗ ಎಲ್ಲರೂ ಮಿಲನ ಮಾಡ್ತಾರೆ, ಒಟ್ಟಾಗ್ತಾರೆ. ಹಾಗಿದು ಒಂದು ಮಿಲನ. ಇದು ಯಾವ ಮಿಲನ?
यह रूहानी स्नेह मिलन व प्यार का मेला ವಿಚಿತ್ರ ಮಿಲನ್ है. ಇದು ಆತ್ಮಿಕ ಸ್ನೇಹ ಮಿಲನ. ಆತ್ಮಿಕ ಸ್ನೇಹದ ಮಿಲನ. ನಾನಾತ್ಮ ಆ ಪರಮಾತ್ಮನನ್ನು ಪ್ರೀತಿಸ್ತೀನಿ. ಆದ್ದರಿಂದ ಇದು ಆತ್ಮಿಕ ಮಿಲನ. ಇದು ಪ್ರೀತಿಯ ಮಿಲನ. ನೆಕ್ಸ್ಟ್, ಇದು ವಿಚಿತ್ರ ಮಿಲನ. ಯಾಕಿದು ವಿಚಿತ್ರ ಅಂದರೆ, ಪ್ರಿಯತಮೆಯಾದ ನಾನಾತ್ಮ ಪ್ರಿಯತಮನಾದ ಶಿವಬಾಬ. ಪ್ರಿಯತಮೆನಾದ ಆತ್ಮ ನಾನು ಕಣ್ಣಿಗೆ ಕಾಣಂಗಿಲ್ಲ, ಪ್ರಿಯತಮನಾದ ಶಿವಬಾಬನು ಕಣ್ಣಿಗೆ ಕಾಣಲ್ಲ. ಕಾಣದೇ ಇರೋರನ್ನು ಪ್ರೀತಿಸ್ತಾರೆ. ಚಿತ್ರನೇ ಇಲ್ಲ, ವಿಚಿತ್ರ ಪ್ರೀತಿ. मिलन मेले सत्युग आदि से लेकर कलयुग तक अनेक हुए हैं. ಸತ್ಯುಗದ ಆದಿಯಿಂದಲೇ ಮಿಲನಗಳು ಪ್ರಾರಂಭ ಆಗಿದೆ. ರಾಜರು ಸತ್ಯುಗದಲ್ಲಿ ಅಕ್ಕಪಕ್ಕದ ರಾಜರ ಜೊತೆಗೆ ಹಬ್ಬಗಳನ್ನು ಮಾಡಲಿಕ್ಕೆ ಕರೀತಾರೆ, ಊಟಕ್ಕೆ ಕರೀತಾರೆ. ಸತ್ಯುಗದಲ್ಲಿ ಪ್ರಜೆಗಳು ರಿಲೇಟಿವ್ಸ್ ಎಲ್ಲ ಸೇರಿ ಊಟ ಮಾಡ್ತಾರೆ. ಸತ್ಯುಗದಿಂದ ಕಲಿಯುಗದ ಅಂತ್ಯದವರೆಗೂ ಮಿಲನಗಳು, ಮೇಳಗಳು, ಜಾತ್ರೆಗಳು, ಸಮಾರಂಭಗಳು, ಒಟ್ಟಾಗುವುದು, ಆಚರಿಸುವುದು, ಸಂಭ್ರಮಿಸುವುದು ಸತ್ಯುಗದಿಂದ ಕಲಿಯುಗದ ಅಂತ್ಯದವರೆಗೂ ಇದೆ. ಈಗ ಮಾಡ್ತೀವಲ್ಲ, ಊರಿನ ಜಾತ್ರೆ ಅಂತ ಎಲ್ಲರೂ ಸೇರ್ತೀವಿ, ಅಕ್ಕಪಕ್ಕದವರೆಲ್ಲ. ಇಲ್ಲ ಮನೆಗೆ ಅದು ದೀಪಾವಳಿ ಅಂತ ಬೇರೆ ಬೇರೆ ಊರಾಗ ಹೋದವರೆಲ್ಲ ಬಂದು ಸೇರ್ತೀವಿ. ಅನೇಕ ಮಾಡ್ತಾ ಬಂದಿದ್ದೀವಿ. मिलन मेले सत्युग आदि से लेकर कलयुग तक अनेक हुए हैं, लेकिन यह रूहानी मिलन मेला अब संगम पर ही होता है. ಆದರೆ ಆತ್ಮಿಕ ಮಿಲನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗುತ್ತದೆ. यह मिलन रूहानी मिलन है. ಇದು ಆತ್ಮಿಕ ಮಿಲನ, ರೂಹಾನಿ ಮಿಲನ್. ಭೌತಿಕ ಮಿಲನ ಅಲ್ಲ, ಶಾರೀರಿಕ ಮಿಲನ ಅಲ್ಲ, ಸ್ಥೂಲ ಮಿಲನನೂ ಅಲ್ಲ. यह मिलन दिलवाला बाप और सच्चे दिलवाले बच्चों का मिलन है. ಈ ಮಿಲನ ದಿಲ್ವಾಲಾ ತಂದೆ ಮತ್ತು ಸತ್ಯ ದಿಲ್ವಾಲೆ ಮಕ್ಕಳ ಮಿಲನವಾಗಿದೆ. ಈ ಮಿಲನದ ಅನುಭೂತಿ ಸತ್ಯ ಹೃದಯವಂತರಿಗೆ ಮಾತ್ರ ಅರ್ಥ ಆಗ್ತದೆ. यह मिलन सर्व अनेक प्रकार के परेशानियों से दूर करने वाला है. ಈ ಮಿಲನ ಸರ್ವ ಪ್ರಕಾರದ ಪರಿಶಾನಿಗಳಿಂದ ಮುಕ್ತ ಮಾಡುವ ಮಿಲನ. ಏನು ತೊಂದರೆಗಳ ಹೊರೆನೇ ಇರ್ಬೋದು, ಬಾಬನ ಮಿಲನ ಎಲ್ಲ ತೊಂದರೆಗಳನ್ನು ದೂರ ಮಾಡಿಬಿಡ್ತದೆ. रूहानी शान की स्थिति का अनुभव कराने वाला है. ಸ್ಥಿತಿ ಅಂತ ಡಿಪ್ರೆಷನ್, ಸ್ಥಿತಿ ಅಂತ ಕೀಳೆರಮೆಯಲ್ಲಿ ಹೋಗಿದ್ರು, ಶುಭಾಬನ ಮಿಲನದ ಅನುಭೂತಿ ಮಾಡಿದರೆ ಸಾಕು, ಆತ್ಮಿಕ ಸ್ಥಿತಿ ಸ್ವಮಾನವನ್ನು ವೃದ್ಧಿಸುವಂತಹ ಆತ್ಮಿಕ ಶಾನಿನ ಸ್ಥಿತಿಯ ಅನುಭವ ಮಾಡಿಸುವ ಮಿಲನವಾಗಿದೆ. ರಿಯಲಿ ಬಾಬನ ಮಿಲನದಲ್ಲಿ, ಬಾಬನ ನೆನಪಿನಲ್ಲಿ ಅಷ್ಟು ಶಕ್ತಿ ಇದೆ. ಎಂತಹ ಏನು ಪುರುಷಾರ್ಥನೆ ಮಾಡೋಕ್ಕಾಗಲ್ಲ. ಸ್ಥಿತಿಯೇ ಸರಿ ಇಲ್ಲ, ಪರಿಸ್ಥಿತಿಗಳ ಪ್ರಭಾವ ಭಾಳ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಅಂತರಂಗದ ಸ್ಥಿತಿ ಅಪ್ಸೆಟ್ ಆಗಿದೆ, ಹೋಪ್ಸ್ ಇಲ್ಲ. ಬಾಬನ ಮಿಲನ, ಬಾಬನ ನಯನ, ಬಾಬನ ದೃಷ್ಟಿ, ನಾನು ಬಾಬನ ಪಡ್ಕೊಂಡಿದ್ದೀನಿ. ಇದು ಈಶ್ವರಿಯ ಮಿಲನದ ಯುಗ. ನೆನಪು ಮಾಡ್ಕೊಳ್ಳಿ, ಅದೇ ಮರ್ಚ್ ಮಾಡ್ಕೊರಿ. ಇಲ್ಲ ನೀವು ಮಧುಬನಕ್ಕೆ ಹೋದಾಗ ಬಾಬನ ದೃಷ್ಟಿ ಪಡ್ಕೊಂಡು ಬಂದಿರಿ, ಅದನ್ನ ಮರ್ಚ್ ಮಾಡ್ಕೊರಿ. ಮತ್ತೆ ಆತ್ಮಿಕ ಶಾನ್ ಅನುಭವ ಮಾಡಿಸ್ತದೆ.
ಹೋಪ್ಸ್ ವೃದ್ಧಿ ಮಾಡ್ತದೆ. यह मिलन सहज पुराने जीवन को परिवर्तन करने वाला है. ತಂದೆ ಮಿಲನ, ಈ ಆತ್ಮಿಕ ಮಿಲನ ಹಳೆಯ ಜೀವನವನ್ನು ಸಹಜವಾಗಿ ಪರಿವರ್ತನೆ ಮಾಡುವ ಮಿಲನವಾಗಿದೆ. ನಮ್ಮನ್ನು ಚೇಂಜ್ ಮಾಡೋಕ್ಕೆ ಯಾರ ಕೈಯಾಗೂ ಆಗಿರಲಿಲ್ಲ. ಮನೆಯಾಗಿನವ್ರು ಹೇಳಿದ್ರು ಚೇಂಜ್ ಆಗಿರಲಿಲ್ಲ, ಪೇರೆಂಟ್ಸ್ ಹೇಳಿದ್ರು ಚೇಂಜ್ ಆಗಿರಲಿಲ್ಲ, ಹಿರಿಯರು ಹೇಳಿದ್ರು ಚೇಂಜ್ ಆಗಿರಲಿಲ್ಲ. ಪರಮಾತ್ಮ ಬಂದ, ಮಿಲನ ಮಾಡಿದ, ಮುಗದೇ ಹೊತ್ತು ನನ್ನ ಲೈಫ್ ಒಂದು ಸೆಕೆಂಡ್ನಲ್ಲಿ ಚೇಂಜ್. ಹಳೆಯ ಜೀವನವನ್ನು ಪರಿವರ್ತನೆ ಮಾಡುವಂತಹ, ಇದು ಸಹಜವಾಗಿ ಪರಿವರ್ತನೆ ಮಾಡುವಂತಹ ಮಿಲನವಾಗಿದೆ. ಏನು ಕಷ್ಟನೇ ಅನ್ನಿಸ್ಲಿಲ್ಲ. ಅದೇ ಬೇರೆಯವ್ರು ಹೇಳಿದ್ರೆ ನಮ್ಗೆ ಚೇಂಜ್ ಆಗೋಕ್ಕಾಗಿರಲಿಲ್ಲ. ಬಾಬಾ ಹೇಳಿದರು, ಬಾಬಾ ಸಿಕ್ಕರು, ಸಹಜ ಪರಿವರ್ತನೆ ಆಯ್ತು ನಮ್ಮದು ಹಳೆಯ ಜೀವನ. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಬಾಬನಿಗೆ. यह मिलन सर्वश्रेष्ठ प्राप्तियों के अनुभूतियों से संपन्न बनाने वाला है. ಈ ಮಿಲನ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭೂತಿಯಿಂದ ಸಂಪನ್ನ ಮಾಡುವ ಮಿಲನವಾಗಿದೆ. ಬಾಬಾ ಸಿಕ್ಕರು, ಭರ್ಪೂರಾದ್ವಿ. ಬಾಬಾ ಸಿಗೋಕ್ಕಿಂತ ಮೊದಲು ಖಾಲಿ 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 ಅನ್ನಿಸ್ತಿತ್ತು. ಸ್ಥಿತಿ ಖಾಲಿ, ಖುಷಿ ಖಾಲಿ, ಸ್ನೇಹ ಖಾಲಿ, ಹಣ ಖಾಲಿ, ಸಂಪತ್ತು ಖಾಲಿ, ಜೀವನ ಖಾಲಿ ಅನ್ನಿಸ್ತಿತ್ತು. ಬಾಬಾ ಸಿಕ್ಕರು, ಈ मिलन सर्वश्रेष्ठ प्राप्तियों की अनुभूतियों से मिलन संपन्न बनाने वाले. ಸರ್ವ ಪ್ರಾಪ್ತಿಗಳ ಅನುಭೂತಿಯಿಂದ, ಶಾಂತಿಯ ಪ್ರಾಪ್ತಿಯ ಅನುಭೂತಿ, ಪವಿತ್ರತೆಯ ಪ್ರಾಪ್ತಿಯ ಅನುಭೂತಿ, ಸರ್ವ ಪ್ರಾಪ್ತಿಗಳ ಅನುಭೂತಿಯಿಂದ ಸಂಪನ್ನ ಮಾಡಿಸುತ್ತದೆ. ಯಹ ವಿಚಿತ್ರ ಪ್ಯಾರೆ ಮಿಲನ್ ಮೇಲೆ ಮೇ आप सभी पद्मा पदम भाग्यवान आत्माएं पहुंच गए हो. ಈ ವಿಚಿತ್ರ ಪ್ರಿಯಕರವಾದ ಪ್ರೇಮಪೂರ್ಣವಾದ ಈ ಮಿಲನಕ್ಕೆ ತಾವೆಲ್ಲ ಪದ್ಮಾ ಪದಂ ಭಾಗ್ಯಶಾಲಿ ಆತ್ಮಗಳು ಬಂದು ತಲುಪಿದಿರಿ. ಯ ಪರಮಾತ್ಮ ಮೇಲ ಸರ್ವ ಪ್ರಾಪ್ತಿಯೋಂ ಕಾ ಮೇಲ ಹೈ. ಪರಮಾತ್ಮನ ಮಿಲನ ಸರ್ವ ಪ್ರಾಪ್ತಿಗಳ ಮಿಲನವಾಗಿದೆ. ಲೌಕಿಕದ ಮಿಲನಗಳು, ಲೌಕಿಕದ ಜಾತ್ರೆ ತಿಳ್ಕೊಳ್ಳಿ. ಮನ್ಯಾಗ ಒಂದು ಮಿಲನ, ಗೆಟ್ ಟು ಗ್ಯಾದರ್ ಕಾರ್ಯಕ್ರಮ ಇಟ್ಕೊಂಡ್ರಿ. ಅಕ್ಕನ ಮಕ್ಕಳು, ಅಣ್ಣಂದು ಎಲ್ಲರೂ ಬಂದರು, ನಮ್ಮ ಮನ್ಯಾಗ ಸೇರಿದರು. ಒಂದು ಗೆಟ್ ಟು ಗ್ಯಾದರ್ ಮಿಲನ. ನಮ್ಮ ಮನೆ ತುಂಬಿತು, ಖಾಲಿ ಆಯ್ತು, ಹಣ ಎಲ್ಲ ಏನಾಯ್ತು, ಖಾಲಿ ಆಯ್ತು. ಶಕ್ತಿಹೀನರಾದ್ವಿ, ಸ್ಟ್ರೈನ್ ಆಯಿತು. ತಂದೆ ತಿಳಿಸ್ತದ್ರೆ. ಆದರೆ ಈ ಮಿಲನ ಖಾಲಿಯಾಗುವ ಮಿಲನ ಅಲ್ಲ, ಸರ್ವ ಪ್ರಾಪ್ತಿಗಳಿಂದ ಭರ್ಪೂರಾಗುವ ಮಿಲನ. ನೆಕ್ಸ್ಟ್, ಈ ಮಿಲನ ಸರ್ವ ಸಂಬಂಧೋಂಕೆ ಅನುಭವ ಕಾ ಮಿಲನ್ ಹೈ. ಎಂಥ ವಂಡರ್ಫುಲ್ ಮಿಲನ! ಸರ್ವ ಸಂಬಂಧದ ಅನುಭವದ ಮಿಲನ. ಲೌಕಿಕದ ಮಿಲನ ಮಾಡುವಾಗ ಎಲ್ಲರೂ ಸೇರ್ತಾರೆ ನಿಮ್ಮ ಮನೆಯಲ್ಲಿ, ಅಕ್ಕ, ಅಣ್ಣ, ಅಣ್ಣನ ಪತ್ನಿ, ಮಕ್ಕಳು, ಅವರು ಇವರು. ಅಷ್ಟೊತ್ತಿಗೆ ಒಬ್ರು ಯಾರೋ ಬಂದಿರಂಗಿಲ್ಲ. ಅಯ್ಯ ಅಜ್ಜ ಬಂದಿಲ್ಲಲ್ಲ, ಅಯ್ಯ ಆಂಟಿ ಬಂದಿಲ್ಲಲ್ಲ. ಒಬ್ಬರು ಬಂದಿಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂತ ಸ್ಕೇರ್ಸಿಟಿ ಅನುಭವ ಆಗ್ತದೆ. ಆದರೆ ಇಲ್ಲಿ ನಮಗೆ ಯಾರಿಲ್ಲ, ಶುಭಾಬ ಒಬ್ಬರಿದ್ರೆ ಸಾಕು. ಶುಭಾಬನಲ್ಲೇ ಸರ್ವ ಸಂಬಂಧದ ಅನುಭವದ ರಸ ಇದೆ. ಇಂಥವ್ರಿಲ್ಲ, ಇಂಥವ್ರ ಸ್ಕೇರ್ಸಿಟಿ ಅನ್ಸಂಗೆ ಇಲ್ಲ. ತಂದೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದಲೇ ಇದು ವಿಚಿತ್ರ ಮಿಲನ, ಸರ್ವ ಸಂಬಂಧದ ಅನುಭವದ ಮಿಲನ. ಆಲ್ ಇನ್ ಒನ್, ಆಲ್ ಫ್ರಮ್ ಒನ್. ಒಬ್ಬ ತಂದೆಯೊಂದಿಗೇ ಸರ್ವ ಸಂಬಂಧದ ರಸದ ಅನುಭೂತಿ ಮಾಡ್ತೀವಿ. ಸರ್ವ ಖಜಾನೋ ಸೆ ಸಂಪನ್ನ ಬನ್ನೆ ಕಾ ಮೇಲ ಹೈ. ಇದು ಸರ್ವ ಖಜಾನೆಗಳಿಂದ ಸಂಪನ್ನರಾಗುವ ಮೇಲ. ಇಂಥ ಹಬ್ಬ, ಇಂಥ ಮಿಲನ, ಇಂಥ ಸಮಾರಂಭ, ಇಂಥ ಗೆಟ್ ಟು ಗ್ಯಾದರ್ ಇನ್ನು ಜಗತ್ತಿನಲ್ಲಿ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಖಜಾನೆಗಳಿಂದ ಸಂಪನ್ನರಾಗುವ ಮೇಲ. ಸರ್ವ ಪ್ರಾಪ್ತಿಗಳಿಂದಲೂ ಅನುಭೂತಿ, ಸರ್ವ ಖಜಾನೆಗಳಿಂದಲೂ ಸಂಪನ್ನರಾಗುವ ಮಿಲನ.
संगम युगी श्रेष्ठ अलौकिक संसार का मेला है. ಇದು ಸಂಗಮಯುಗಿ ಶ್ರೇಷ್ಠ ಅಲೌಕಿಕ ಜಗತ್ತಿನ ಮಿಲನ. ಅಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾರೆ. ಅಲ್ಲೂ ಬಂದವ್ರಿಗೆಲ್ಲ ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ, ಹಣ್ಣುಗಳನ್ನು ಕೊಡ್ತಾರೆ, ವಸ್ತುಗಳನ್ನು ಕೊಡ್ತಾರೆ. ತಂದೆ ತಿಳಿಸ್ತಾ ಇದ್ದಾರೆ ಅದು ಫ್ಯಾಮಿಲಿ ಗೆಟ್ ಟುಗೆದರ್. ಇದು ಎಂಥ ಫ್ಯಾಮಿಲಿ ಗೆಟ್ ಟುಗೆದರ್? ಸಂಗಮಯುಗಿ ಶ್ರೇಷ್ಠ ಅಲೌಕಿಕ ಸಂಸಾರದ ಮಿಲನ. ಕಿತ್ನಾ ಪ್ಯಾರ ಹೇ, ಎಷ್ಟು ಪ್ರಿಯವಾಗಿದೆ ಅಂತಾರೆ ಬಾಬಾ. सर्व खजानों से संपन्न बनने का मेला और इस अनुभूति को अनुभव करने वाले पात्र बनने वाले आप कोटों में कोई में भी कोई परमात्मा प्यारी आत्माएं हो. ತಂದೆ ತಿಳಿಸ್ತಾ ಇದ್ದಾರೆ, ಈ ರೀತಿ ನಾವಿ ಅನುಭೂತಿಯನ್ನು ಮಾಡುವಂತಹ, ಇಷ್ಟು ಶ್ರೇಷ್ಠ ಮಿಲನದ ಅನುಭೂತಿ ಮಾಡುವಂತಹ ನಾವು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಷ್ಟೇ ಪರಮಾತ್ಮ ಪ್ರಿಯ ಆತ್ಮಗಳು. ಯಾರಿಗೆ ಪ್ರಿಯ ನಾವು? ಪರಮಾತ್ಮ ಪ್ರಿಯ ಆತ್ಮಗಳು. ಫಸ್ಟೇ ಬಾಬಾ ಹೇಳಿದರೆ, ನಾನು ನನ್ನ ಸಮೀಪ ಮಕ್ಕಳನ್ನು ನೋಡಕ್ಕೆ ಬಂದೀನಿ. ಯಾಕೆಂದರೆ ಇದು ರುಹಾನಿ ಮೇಲ, ಇದು ಆತ್ಮಿಕ ಪ್ರೀತಿಯ ಮೇಲ, ಇದು ವಿಚಿತ್ರ ಮೇಲ, ಇದು ಸರ್ವಪ್ರಾಪ್ತಿಗಳಿಂದ ಭರ್ಪೂರಾಗುವ ಮೇಲ, ಸರ್ವ ಪ್ರಾಪ್ತಿಗಳನ್ನು ಅನುಭೂತಿ ಮಾಡುವ ಮೇಲ, ಸರ್ವ ಖಜಾನೆಗಳಿಂದ ಭರ್ಪೂರಾಗುವ ಮೇಲ. ಆಮೇಲೆ ಇದು ಒಬ್ಬ ತಂದೆಯೊಂದಿಗೇ ಸರ್ವ ಸಂಬಂಧದ ಅನುಭೂತಿ ಮಾಡುವಂಥ ಮೇಲ. ಈ ಮೇಲ ಬಾಬಾ ತಿಳಿಸ್ತಾರೆ ಎಲ್ಲ ತೊಂದರೆಗಳನ್ನು ದೂರ ಮಾಡುವ ಮೇಲ. ಆಮೇಲೆ ಆತ್ಮಿಕ ಶಾನನ್ನು ವೃದ್ಧಿ ಮಾಡುವ ಮೇಲ. ಹಳೆಯ ಜೀವನವನ್ನು ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಮೇಲ. ಬಾಬಾ ಸಿಕ್ಕಾಗಿಂದ ಇಷ್ಟೆಲ್ಲ ಪ್ರಾಪ್ತಿ ಆಯ್ತಲ್ವ. ಬಾಬಾ ತಿಳಿಸಿದ್ದು ಸತ್ಯ ದಿಲ್ವಾಲ ತಂದೆ, ಸತ್ಯ ದಿಲ್ವಾಲ ಮಕ್ಕಳ ಮಿಲನ. ಇಂತಹ ಮಿಲನ ಕೇವಲ ಯಾರಿಗೆ ಮಾತ್ರ ಪ್ರಾಪ್ತಿ ಅಂದರೆ ಬಾಬಾ ಪದ್ಮಾಪದಂ ಭಾಗ್ಯಶಾಲಿ ಆತ್ಮ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಿಗೆ ಮಾತ್ರ ಇಂಥ ಅಲೌಕಿಕ ಮೇಲ ಪ್ರಾಪ್ತಿಯಾಗಿದೆ. ಇದು ಸಂಗಮಯುಗದ ಶ್ರೇಷ್ಠ ಅಲೌಕಿಕ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಾರೆ ಬಾಬಾ. कोटों की कोट आत्माएं इस अनुभूति को ढूंढ रही है. ಪಾಪ ಕೋಟಿ ಕೋಟ್ಯಾಂತರ ಆತ್ಮಗಳು ಯಾರ್ಗಾರ ಕೇಳ್ರಿ, ಎಲ್ಲರ ಕೇಳ್ರಿ, ಯಾವಾಗಾರ ಕೇಳ್ರಿ. ಹಬ್ಬ ಮಾಡಕತ್ತೀವ್ರಿ, ಜಾತ್ರೆ ಮಾಡಕತ್ತೀವಿ, ದೇವ್ರಿಗೆ ಹೊಂಟೀವ್ರಿ, ಯಾತ್ರೆಗೆ ಹೊಂಟೀವ್ರಿ. ಒರಿಜಿನಲ್ ಮಿಲನ ಎಲ್ಲಿ ಹೋದ್ರೂ ಸಿಗ್ತದೆ, ಹುಡುಕ್ತಿದ್ದಾರೆ. ಗ್ರಾಮ ದೇವತೆ ಹತ್ರ ಹೋದ್ರೆ ಸಿಗ್ತದೋ, ಮನೆ ದೇವತೆ ಹತ್ರ ಹೋಗಿ ಸಿಗ್ತದೋ, ಈ ಮಿಲನಕ್ಕಾಗಿ ಅವರಲ್ಲೆಲ್ಲ ಹುಡುಕ್ಯಾಡಕತ್ತಾರೆ. ಅವ್ರಿಗೆ ಹೇಳ್ರಿ, ನೀವು ಯಾವ ಜಾತ್ರೆಗೆಲ್ಲ ಹೋಗಿ ಹುಡುಕ್ಯಾಡಕತ್ತೀರಿ, ಸತ್ಯ ಪ್ರೀತಿ ಅದು ಸಿಗೋದೆಲ್ಲಿ? ಇಲ್ಲೇ ಇದೆ, ಬನ್ರಿ. ಓ ಡೂಂಡ ರಹೆ. ಪಾಪ ಹಣ, ಸಮಯ, ಶಕ್ತಿ ವ್ಯಯ ಮಾಡಿ ಹುಡುಕ್ತಿದ್ದಾರೆ. ನಾವೇನು ಮಾಡ್ತಿದ್ದೀವಿ? ಅವ್ರು ಹುಡುಕ್ತಿದ್ದಾರೆ, ನಾವು ಮಿಲನ್ ಮನಾ ರಹೆ ಹೋ. ನಾವು ಮಿಲನದ ಆನಂದವನ್ನು ಅನುಭೂತಿ ಮಾಡ್ತಿದ್ದೀವಿ. ನಾವು ಮಿಲನದಲ್ಲಿ ತೊಡಗಿಬಿಟ್ಟಿದ್ದೀವಿ. और सदा परमात्मा मेले में ही रहते हो. ಸದಾ ಪರಮಾತ್ಮನ ಮಿಲನದಲ್ಲೇ ಇರ್ತೀವಿ. क्योंकि आपको बाप प्यारा है और बाप को आप प्यारे हो. ನಾವೀ ಮಿಲನದಲ್ಲೇ ತೊಡಗಿರುತ್ತೇವೆ. ಯಾಕೆಂದರೆ ನಾವು ಬಾಬನಿಗೆ ಪ್ರಿಯರು, ಬಾಬನಿಗೆ ನಾವು ಮಕ್ಕಳು ಪ್ರಿಯರು. तो प्यारे कहाँ रहते हैं? सदा प्यार में, मिलन में, मेले में रहते हैं. ನಮ್ಮದು ನಿತ್ಯ ಮಿಲನ, ನಿತ್ಯ ಭೇಟಿ. ಈಶ್ವರನನ್ನು ನಾವೆಷ್ಟು ಪ್ರೀತಿಸ್ತೀವಿ ಅಂದರೆ ನಾವು ನಿತ್ಯ ಭೇಟಿ. ಲೌಕಿಕದಲ್ಲಿ ಬಹಳ ಪ್ರೀತಿ ಮಾಡೋರು ಇರ್ತಾರೆ. ಆ ಲವರ್ಸ್ ಬಾರಿ ಬಾರಿ ಭೇಟಿ ಹಾಕ್ತಾರೆ. ಬೆಳಿಗ್ಗೆ ಒಮ್ಮೆ ಭೇಟಿ ಹಾಕ್ತಾರೆ, ಮಧ್ಯಾಹ್ನ ಒಮ್ಮೆ ಭೇಟಿ ಹಾಕ್ತಾರೆ, ಸಾಯಂಕಾಲ ಒಮ್ಮೆ ಭೇಟಿ ಹಾಕ್ತಾರೆ.
ಭೇಟಿಯಾಗೋದು ಬೇರೆ, ಫೋನ್ಯಾಗ ಮಾತಾಡೋದು ಬೇರೆ, ಯಾವಾಗಲೂ ಇನ್ ಕಾಂಟ್ಯಾಕ್ಟ್, ಇನ್ ಕನೆಕ್ಷನ್ನಾಗಿರ್ತಾರೆ. ಭಾಳ ಪ್ರೀತಿ ಇರೋರು. ಹಾಗೆ ಬಾಬಾ ತಿಳಿಸೋದು ನಮಗೆ ಭಾಳ ಪ್ರೀತಿ ಇದೆ. ಪ್ರೀತಿ ಇರುವ ಕಾರಣ ನಾನು ಬಾಬಾ ಯಾವಾಗಲೂ ಸ್ಟೇ ಕನೆಕ್ಟೆಡ್, ಯಾವಾಗಲೂ ಮಿಲನದಲ್ಲಿರ್ತೀವಿ, ಯಾವಾಗಲೂ ಮೇಲಾದಲ್ಲಿರ್ತೀವಿ. और सदा परमात्मा मिलन में ही रहते हैं, क्योंकि आपको बाप प्यारा है, बाप को आप प्यारे हैं. तो प्यारे कहाँ रहते? सदा प्यार के मिलन में, मेले में रहते हैं. तो सदा मेले में रहते हो या अलग रहते हो? ನೀವು ಬಾಬಾ ಬೇರೆ ಬೇರೆ ಇರ್ತಿರೋ, ಯಾವಾಗಲೂ ಒಟ್ಟಿಗೆ ಭೇಟಿ ಆಗ್ತಾ ಇರ್ತಿರೋ? ಬಾಬಾ ತಿಳಿಸ್ತಾರೆ, ಬಾಪ್ और आप साथ रहते हो तो क्या हो गया? ನೀವು ಬಾಬಾ ಒಟ್ಟೊಟ್ಟಿಗೆ ಇದ್ದೀರಿ ಅಂದ್ರೆ ಅರ್ಥ ಏನಾಯಿತು? ಇಬ್ಬರು ಸಹ ಮೇಲೆ ಮೇ ರಹತೆ ಹೇ. ಇಬ್ಬರು ಗೆಟ್ ಟುಗೆದರ್ನಲ್ಲಿದ್ದೀವಿ, ಭೇಟಿ ಆಗ್ತಿದ್ದೀವಿ, ಇಬ್ಬರು ಮೀಟ್ ಆಗ್ತಾ ಇದ್ದೀವಿ. ಲೌಕಿಕ ಲವರ್ಸ್ ಬಾರಿ ಅಲ್ಲಿ ಮೀಟ್ ಆಗೋಣ, ಇಲ್ಲಿ ಮೀಟ್ ಆಗೋಣ ಅಂತಾರೆ. ಹಂಗೆ ಶಿವಬಾಬಾ ಹೇಳ್ತಾರೆ, ನಾವು ಯಾವಾಗಲೂ ಇನ್ ಮೀಟ್ ವಿತ್ ಬಾಬಾ, ಮೀಟಿಂಗ್ನಲ್ಲೇ ಇದ್ದೀವಿ, ನಾವು ಬಾಬನ ಜೊತೆಗೆ ಮಿಲನ ಮಾಡ್ತಾನೇ ಇದ್ದೀವಿ. कोई पूछे आप कहाँ रहते हो? ಯಾರು ಯಾವಾಗಾದರೂ ಕೇಳಲಿ, ನಿಮಗೆ ಫೋನ್ ಮಾಡಲಿ, ಏನ್ರಿ ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ನನ್ನ ಪ್ರಿಯತಮನ ಜೊತೆಗೆ ಮೀಟ್ ಮಾಡ್ತಾ ಇದ್ದೀನಿ, ಮೀಟಿಂಗ್ನಲ್ಲಿದ್ದೀನಿ, ಭೇಟಿ ಮಾಡ್ತಿದ್ದೀನಿ. ಯಾಕಂದ್ರೆ ಅವ್ರವ್ರು ಬಾರಿ ಬಾರಿ ಮೀಟ್ ಮಾಡ್ತಾರಲ್ಲ, ಹಂಗೆ ನಾನು ಬಾಬನ ಮೀಟ್ ಮಾಡ್ತೀನಿ. ಯಾವಾಗಲೂ ನಾವು ಪರಮಾತ್ಮನ ಪ್ರೀತಿಯ ಮಿಲನದಲ್ಲಿದ್ದೇವೆ. सदा परमात्मा मिलन मेले में रहते हो, इसी को ही प्यार कहा जाता है. ಲೌಕಿಕದಲ್ಲಿ ಭಾಳ ಭಾಳ ಫೇಮಸ್ ಯಾರ್ಯಾರು ಲವರ್ಸ್ ಇದ್ದಾರೆ, ಭಾಳ ದೊಡ್ಡ ದೊಡ್ಡ ಸ್ಟೋರೀಸ್ ಎಲ್ಲ ಬರೆದಿದ್ದಾರೆ ಅದ್ರ ಬಗ್ಗೆ. ಆದರೆ ನಾನು ಬಾಬನಷ್ಟು ಪವರ್ಫುಲ್ ಲವರ್ಸ್ ಯಾರೂ ಇಲ್ಲ. ಯಾಕೆಂದ್ರೆ ಅವ್ರು ಯಾವಾಗೋ ದಿನಕ್ಕೆ 4 ಸಲ ಭೇಟಿಯಾಗೋರು. ನಾವು ಯಾವಾಗಲೂ ಬಾಬನ ಭೇಟಿಯಲ್ಲೇ ಇರ್ತೀವಿ, ಬಾಬನ ಮಿಲನದಲ್ಲೇ ಇರ್ತೀವಿ, ಬಾಬನ ಜೊತೆಯಲ್ಲೇ ಇರ್ತೀವಿ. तो इसी को ही प्यार कहा जाता है. ನಿರಂತರ ಮಿಲನವೇ ಸತ್ಯ ಪ್ರೇಮ. ನಂದು ಬಾಬಂದು ಮಿಲನ ನಿರಂತರ, ಅದೇ ಸತ್ಯ ಪ್ರೇಮ. सच्चा प्यार अर्थात एक दो से तन से व मन अलग नहीं हो. ಸತ್ಯ ಪ್ರೀತಿ ಅಂದರೆ ನೋಡ್ರಿ, ಶಿವಬಾಬಾ ಓಷನ್ ಆಫ್ ಲವ್, ಸ್ನೇಹ ಸಾಗರ ತಂದೆ ಪ್ರೀತಿ ಅಂದರೆ ಏನನ್ನೋದನ್ನು ಡಿಫೈನ್ ಮಾಡ್ತಾರೆ. ಲೌಕಿಕ ಲವ್ವರ್ಸಿಗೂ ಗೊತ್ತಿಲ್ಲ, ಬರೀ ಲವ್ ಮಾಡ್ತಾರೆ, ಲವ್ ಅಂದರೆ ಏನನ್ನೋದು ಗೊತ್ತಿಲ್ಲ, ಮುರ್ಕೊಂಡು ಬಿಡ್ತಾರೆ. ಶಿವಬಾಬಾ ಹೇಳ್ತಾರೆ, ಸತ್ಯ ಪ್ರೀತಿ ಅಂದರೆ ಏನು? ಏಕದೋಸೆ, ಪರಸ್ಪರ ಒಬ್ಬರಿಗೊಬ್ಬರು ಸ್ಥೂಲವಾಗಿ ಆಗಲಿ ಮನಸ್ಸಿನಿಂದಾಗಲಿ ಒಬ್ರಿಗೊಬ್ಬರು ದೂರ ಹೋಗದೇ ಇರುವವರೇ, ಅಲಗ್ ಆಗದೇ ಇರುವವರೇ ಸತ್ಯ ಪ್ರೀತಿ. ತನ್ಸೆ ಮನ್ಸೆ ಅಲಗ್ ನಹಿ ಹೋ. ನ ಅಲಗ್ ಹೋ ಸಕ್ತೆ ಹೇ, ನ ಕೊಯ್ ಕರ್ ಸಕ್ತಾ ಹೇ. ಎಷ್ಟು ನಶೆ ಇರಬೇಕು, ಎಷ್ಟು ನಿಶ್ಚಯ ಇರಬೇಕು? ನನ್ನನ್ನು ಬಾಬನನ್ನು, ನಾನು ಬಾಬಾ ಬೇರೆ ಆಗಲು ಸಾಧ್ಯ ಇಲ್ಲ. ಯಾರು ಬಂದು ನನ್ನೂ ಬಾಬನನ್ನು ದೂರ ಮಾಡಲು ಸಾಧ್ಯನೇ ಇಲ್ಲ. ಯಾರು ಪ್ರಯತ್ನ ಪಟ್ಟು ನನ್ನ ಬಾಬನಿಂದ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಇಂಪಾಸಿಬಲ್. ಯಾಕೆಂದರೆ ಸಚ್ಚಾ ಪ್ಯಾರ ಹೇ. ನನಗೆ ಬಾಬನ ಮೇಲೆ ಸತ್ಯ ಪ್ರೀತಿ ಇದೆ, ಈಶ್ವರನಿಗೆ ನನ್ನ ಮೇಲೆ ನಿಸ್ವಾರ್ಥ ಪ್ರೀತಿ ಇದೆ, ಯಾರು ಬೇರೆ ಮಾಡಲು ಸಾಧ್ಯ ಇಲ್ಲ. ಅದು ಸತ್ಯ ಪ್ರೀತಿ. ಲೌಕಿಕದಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ, ಒಂದೇ ದಿನದಲ್ಲಿ ಅವ್ರ ಪ್ರೀತಿ ಮುರಿದು ಹೋಗ್ತೈತೆ. ಯಾವನಾರ ಬಂದು ಅವ ಸರಿ ಇಲ್ಲ, ಈಕಿ ಸರಿ ಇಲ್ಲ ಅಂತ ಅಂದುಬಿಟ್ರೆ ಮುಗಿದೋಗ್ತು ಅವ್ರ ಪ್ರೀತಿ. ಅಲ್ಲಿಗೆ ಗೊಟ್ಟಕ್ಕೆ ಅವ್ರು ಇವ್ರ ಮೇಲೆ ಸಂಶಯ ಪಡ್ತಾರೆ, ಅವ್ರ ಮೇಲೆ ಸಂಶಯ ಹೋಗೇ ಬಿಡ್ತದೆ, ಖೇಲ್ ಖತಮ್. ಆದರೆ ಇಲ್ಲಿ ನಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಯಾರು ಬಂದು ಏನು ಅಲ್ಗಾಡಿಸಿದ್ರು ನಂದು ಬಾಬನ ಅಲ್ಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಗ್ ನಹಿ ಕರ್ ಸಕ್ತೆ. ಇಬ್ಬರನ್ನು ಬೇರ್ಪಡಿಸಲು ಸಾಧ್ಯನೇ ಇಲ್ಲ.
चाहे सारी दुनिया की सर्व करोड़ आत्माएं प्रकृति, माया, परिस्थितियां अलग करने चाहे, किसी की ताकत नहीं जो इस परमात्मा मिलन से अलग कर सके. ಎಂಥ ವಿಘ್ನ ಬರಲಿ, ಎಂಥ ಸಮಸ್ಯೆ ಬರಲಿ, ಬಾಬಾ ನೋಡ್ರಿ ಎಷ್ಟು ದೊಡ್ಡ ಚಾಲೆಂಜ್ ಕೊಡ್ತಾರೆ. ನನ್ನನ್ನು ಬಾಬನನ್ನು ಯಾರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಬ್ಬರನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಶ್ಚಯ ಇದೆಯಾ? ಬಾಬಾ ತಿಳಿಸ್ತಾ ಇದ್ದಾರೆ, ಭಲೆ ಇಡೀ ಜಗತ್ತಿನ ಸರ್ವ ಕೋಟಿ ಆತ್ಮಗಳು ಪ್ರಕೃತಿಯು, ಮಾಯೆಯು, ಪರಿಸ್ಥಿತಿಗಳು ನನ್ನನ್ನು ಬಾಬನನ್ನು ಬೇರ್ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಯಾರ ತಾಕತ್ತು ಇಲ್ಲ ಏನು ಮಾಡಲಿಕ್ಕೆ, ಪರಮಾತ್ಮನ ಮಿಲನದಿಂದ ನನ್ನನ್ನು ಬೇರ್ಪಡಿಸ್ಲಿಕ್ಕೆ. ದಿಸ್ ಈಸ್ ರಿಯಲ್ ಲವ್. ಲೌಕಿಕದಲ್ಲಿ ಭಾಳ ಪ್ರೀತಿ ಮಾಡ್ತಿರ್ತಾರೆ, ಒಬ್ಬರು ಇಬ್ಬರು 3 ಜನ ಬಂದು ಅವ ಸರಿ ಇಲ್ಲ ಆಕಿ ಸರಿ ಇಲ್ಲ ಅಂದ್ರೆ ಮುಗಿದೋತು ಪ್ರೀತಿ. ಆದರೆ ಇಲ್ಲಿ ಪರಿಸ್ಥಿತಿ, ಮಾಯೆ, ಕೋಟಿ ಆತ್ಮಗಳು, ಆಮೇಲೆ ಪ್ರಕೃತಿಯೂ ಸಹ ನಮಗೆ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಬೇರ್ಪಡಿಸ್ಲಿಕ್ಕಾಗೋದಿಲ್ಲ. ಯಾಕೆ ಬೇರ್ಪಡಿಸ್ಲಿಕ್ಕಾಗಲ್ಲ? ನನ್ನ ಬಾಬನನ್ನು ಇಸ್ಕೋ ಕಹಾ ಜಾತ ಹೈ ಸಚ್ಚಾ ಪ್ಯಾರ್. ಪ್ರೀತಿ ಮಾಡಿನಂದ್ರೆ ಟೆನಿಕಾಸ್ನ ಬಿಡಬಾರ್ದು. ಅವನು ಹೆಂಗಾರ ಇರಲಿ, ನಾ ಹೆಂಗಾರ ಇರಲಿ, ಅವ ನನ್ನನ್ನು ಪ್ರೀತಿ ಮಾಡ್ಬೇಕು, ನಾನು ಅವನನ್ನು ಪ್ರೀತಿ ಮಾಡ್ಬೇಕು. ಪ್ರೀತಿ ಅಂದರೆ ನನ್ನದು ಬಾಬನಿಂದ ಕಲಿಬೇಕು. ನಾ ಹೆಂಗಾರ ಇರಲಿ, ಕುರುಡನೋ, ಕುಂಟನೋ, ಸೊಟ್ಟನೋ, ನೆಟ್ಟನೋ, ಶಾಂತಿಯೋ, ಕ್ರೋಧಿಯೋ, ಒಮ್ಮೆ ಅವನ ಪ್ರೀತಿ ಕೊಟ್ಟ ಶುಭ ಬಂದರೆ ಕೊಡ್ತಾನೆ ಇರ್ತಾನೆ. ದಟ್ ಈಸ್ ಲವ್. ಹಾಗೆ ಬಾಬನನ್ನು ನಿರಂತರ ಪ್ರೀತಿಸ್ಬೇಕು. ನಿರಂತರ ಯಾರೇನಾರ ಅನ್ನಲಿ, ಬಾಬನ ಪ್ರೀತಿಯಿಂದ ನಾ ಬೇರೆ ಆಗಬಾರ್ದು. ಇದು ಸಚ್ಚ ಪ್ಯಾರ್, ಇದು ಸತ್ಯ ಪ್ರೀತಿ. ಪ್ಯಾರ್ ಮಿಟಾನೆ ವಾಲೆ ಮಿಟ್ ಜಾಯ್, ಲೇಕಿನ್ ಪ್ಯಾರ್ ನಹಿ ಮಿಟ್ ಸಕ್ತಾ ಹೈ. ಎಷ್ಟು ಪ್ರೀತಿ ಮಾಡೋದು ಕಲಿಸ್ಕೊಡ್ತಾರೆ ಬಾಬಾ. ನನ್ನನ್ನು ಬಾಬನ ಪ್ರೀತಿಯಿಂದ ದೂರ ಮಾಡುವಂಥವ್ರು ಅದಾರಲ್ಲ, ಬೇಕಿದ್ರೆ ಅವ್ರು ಅಳೆದು ಹೋಗ್ಬೋದು, ಆದರೆ ನಮಗೆ ವಿಘ್ನ ಹಾಕೋರು ಅಳೆದು ಹೋಗ್ಬೋದು. ಆದರೆ ನನಗೆ ಮಾತ್ರ ಬಾಬನ ಮೇಲಿರೋ ಪ್ರೀತಿ ಅವ್ರ ಕಡೆಯಿಂದ ಅಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಅಳಿಸ್ಕೊಳ್ಳಲ್ಲ. ऐसे पक्के सच्चे प्रेमी हो, ಚೆಕ್. ಇಷ್ಟು ಸತ್ಯ ಪಕ್ಕಾ ಪ್ರೇಮ ಇದೆಯಾ? ಅಥವಾ ಯಾರ ಹೇಳಿದ ತಕ್ಷಣ ಬಾಬನ ಮೇಲೆ, ಶ್ರೀಮತದ ಮೇಲೆ, ಬಾಬನ ಮೇಲೆ, ಯಜ್ಞದ ಮೇಲೆ, ಬಾಬನ ಮೇಲೆ, ಸೇವೆ ಮೇಲೆ, ಮುರಳಿ ಮೇಲೆ ಏನಾರ ಡೌಟ್ ಬಂದ್ಬಿಡ್ತದ? ಸತ್ಯ ಪಕ್ಕಾ ಪ್ರೇಮಿ ಹೋ, ಅಷ್ಟು ಸತ್ಯ ಪಕ್ಕಾ ಪ್ರೇಮಿ ಇದ್ದೀರಾ? आज पक्के प्यार का दिन मना रहे हो ना. ಫೆಬ್ರವರಿ 13 ಮುರಳಿ, ಇದು ವ್ಯಾಲೆಂಟೈನ್ಸ್ ಡೇ. ಶಿವಬಾಬಾ ಅಂತಾರೆ ಇದು ಸತ್ಯ ಪ್ರೇಮದ ಮಿಲನ. ಬಾಬಾ ಹೇಳಾರ್ತಾನೆ ಒಂದು ಮುರಳಿಯಲ್ಲಿ ಇತ್ತೀಚೆಗೆ, ನಮಗೆ ಬಾಬಾ ಸಿಕ್ಕ ದಿನವೇ ಮ್ಯಾರೇಜ್ ಡೇ, ಎಂಗೇಜ್ಮೆಂಟ್ ಡೇ, ಬರ್ತ್ ಡೇ. ಬಾಬಾ ಸಿಕ್ಕ ದಿನನೇ ನಮಗೆ ವ್ಯಾಲೆಂಟೈನ್ಸ್ ಡೇ, ಸತ್ಯ ಪ್ರಿಯತಮ ಸಿಕ್ಕ ದಿನ. आज पक्के प्यार का दिन मना रहे हो. ಇವತ್ತು ನೀವು ಸತ್ಯ ಪ್ರೇಮ ದಿನವನ್ನು ಆಚರಿಸ್ತಾ ಇದ್ದೀರಿ. ಐಸಾ ಪ್ಯಾರ್, ಎಷ್ಟು ನಿಸ್ವಾರ್ಥ ಪ್ರೀತಿ, ಇಷ್ಟು ಅಖಂಡ ಪ್ರೀತಿ, ಇಷ್ಟು ಬಹುಪಯೋಗಿ ಪ್ರೀತಿ, ಇಷ್ಟು ನಿರಂತರ ಪ್ರೀತಿ ಅಬ್ और एक ही जन्म में मिलता है. ಕೇವಲ ಈಗ ಇದೊಂದೇ ಜನ್ಮದಲ್ಲಿ ಸಿಗ್ತದೆ, ಮತ್ತೆ ಇಡೀ ಕಲ್ಪದಲ್ಲಿ ಸಿಗಲು ಸಾಧ್ಯನೇ ಇಲ್ಲ. ಈಗಲೇ ಇದೊಂದೇ ಜನ್ಮದಲ್ಲಿ. ಈ ಸಮಯ का परमात्मा प्यार अनेक जन्म प्यार संपन्न जीवन की प्रारब्ध बना देता है. ಏನು ಪ್ರೇಮ ಸಮುದ್ರ ಶಿವಬಾಬಾ. ಎಷ್ಟು ಪ್ರೇಮದ ವರ್ಷ, ಪ್ರೇಮದ ಮಳೆ ಸುರಿಸ್ತಾರೆ ಬಾಬಾ. ಅಂದರೆ ನನ್ನಂತರಂಗದಲ್ಲಿ ಪ್ರೇಮದ ಖಜಾನೆ ತುಂಬಿ ತುಂಬಿ ನನಗೆ ಪ್ರೀತಿ ಕೊಟ್ಟು 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 ಮತ್ತಿಪ್ಪತ್ತೊಂದು ಜನ್ಮ ಪ್ರೇಮ ಸಂಪನ್ನ ಜೀವನ ನಡೆಸುವ ಪ್ರಾರಬ್ಧವನ್ನು ರೂಪಿಸಿಬಿಡ್ತಾರೆ. ಅವನು ಕೊಟ್ಟ ಪ್ರೇಮ ಎಷ್ಟು ಭರ್ಪೂರ ಆಗ್ತದೆ ಅಂದರೆ 21 ಜನ್ಮ ಆ ಪ್ರೇಮವನ್ನು ನಾವೆಲ್ಲರಿಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. 21 ಜನ್ಮ ಪ್ರೇಮ ಅನೇಕರಿಗೆ ಆ ಪ್ರೇಮವನ್ನು ನೀಡುವಷ್ಟು ಈಗ ಪ್ರೇಮ ಕೊಡ್ತಾ ಇದ್ದಾರೆ ಬಾಬಾ.
21 ಜನ್ಮ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕಾದ್ರೆ ಆ ಪ್ರೀತಿಯನ್ನು ಸ್ಟಾಕ್ ಮಾಡಿಕೊಳ್ಳುವ, ತುಂಬಿಸಿಕೊಳ್ಳುವ ಸಮಯ ಅಭಿ ಹೇ ಪ್ರಾಪ್ತಿ ಕಾ ಸಮಯ. ಪ್ರೀತಿ ಪಡೆದುಕೊಳ್ಳುವ, ಪ್ರೀತಿ ಕೊಡುವ ಜನ್ಮ ಓಕೆ, 21 ಜನ್ಮ ಇದೆ. ಆದರೆ ಪ್ರೀತಿಯನ್ನು ತುಂಬಿಕೊಳ್ಳುವ ಜನ್ಮ, ಪ್ರಾಪ್ತಿ ಮಾಡಿಕೊಳ್ಳುವ ಜನ್ಮ ಈಗಲೇ. ಬೀಜ ಡಾಲ್ನೆ ಕಾ ಸಮಯ ಅಭಿ ಹೇ. ರೈತ ಎಷ್ಟು ಚುರುಕಾಕನೆ, ಬೀಜ ಹಾಕಬೇಕಾದಾಗ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾನ. ಹಾಗೆ ಇದು ಬೀಜ ಹಾಕುವ ಸಮಯ, ಈಶ್ವರನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ, ಬೀಜ ಬಿತ್ತುವ, 21 ಜನ್ಮಕ್ಕಾಗಿ ಫಲ ಮಾಡಿಕೊಳ್ಳುವ ಸಮಯ ಇದು. ಈ ಸಮಯಕ್ಕೆ ಕಿತ್ನಾ ಮಹತ್ವ है, ಈ ಸಮಯಕ್ಕೆ ಎಷ್ಟು ಮಹತ್ವತೆ ಇದೆ. जो सच्चे दिल वाले के प्यारे है ವ ಸದಾ. ಈ ರೀತಿ ಯಾರು ಸತ್ಯ ಹೃದಯದ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿರ್ತಾರೋ ಅವ್ರು ಸದಾ ಹೇಗಿರ್ತಾರೆ? ಲವ್ ಲೀನ್ ರಹತೆ. ಅವ್ರು ಯಾವಾಗಲೂ ಲವ್ ಲೀನ್ ಆಗಿರ್ತಾರೆ. जो लव में लीन आत्माएं हैं ऐसे लवलीन आत्माओं के आगे. ಯಾರು ಲವ್ನಲ್ಲಿ ಲೀನ್ ಆಗಿರ್ತಾರೋ ಅಂಥ ಲವ್ಲೀನ್ ಆತ್ಮಗಳ ಸಮ್ಮುಖದಲ್ಲಿ, ಸಮೀಪದಲ್ಲಿ ಸಾಮನಾ ಕರ್ನೆ ಕಿ ಹಿಮ್ಮತ್ ನಹಿ. ಯಾರಿಗೂ ಆ ಲವ್ಲೀನ್ ಆತ್ಮಗಳನ್ನು ಎದುರಿ ಹಾಕಿಕೊಳ್ಳುವ ಸಾಹಸವೇ ಇಲ್ಲ. ಯಾರ ಲವ್ನಲ್ಲಿ ಅನ್ನೋದೇನು? ನಾನು ಪರಮಾತ್ಮನ ಲವ್ನಲ್ಲಿ, ಪರಮಾತ್ಮ ಜೊತೆಗದಾನೆ. ನನ್ನ ಮೇಲೆ ಯಾರು ಏನು ಸಾಹಸ ಮಾಡಲು ಸಾಧ್ಯ ಇಲ್ಲ, ಎದುರಿಸ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಕ್ಯೂಂಕಿ ಆಪ್ ಲೀನ್ ಹೋ. ನಾವು ಪರಮಾತ್ಮನ ಪ್ರೀತಿಯಲ್ಲಿ ಲೀನ್ ಆಗಿದ್ದೀವಿ. किसी का आकर्षण आपको आकर्षित कर ही नहीं सकता है. ಅರೆ ನಾ ಪರಮಾತ್ಮನ ನಿಸ್ವಾರ್ಥ ಸ್ವಚ್ಛ ಪ್ರೀತಿಯಲ್ಲಿ ಲವ್ಲೀನಿದ್ದೀನಿ, ಇನ್ನುಳಿದವ್ರು ಯಾರ ಆಕರ್ಷಣೆ ನನ್ನನ್ನು ಆಕರ್ಷಿತ ಮಾಡಲು ಸಾಧ್ಯನೇ ಇಲ್ಲ. ಯಾವಾಗ ನಾನು ಎಟರ್ನಲ್ ಟ್ರುತ್, ನಿತ್ಯ ಸತ್ಯನನ್ನು ಪ್ರೀತಿಸ್ತಾ ಇದ್ದೀನೋ, ಇನ್ನು ಬೇರೆ ಮಿಥ್ಯರು, ಕ್ಷಣಿಕರು, ಕ್ಷುಲ್ಲಕರು ಹೆಂಗೆ ಆಕರ್ಷಣೆ ಮಾಡಲು ಸಾಧ್ಯ? ಯಾರೂ ನನ್ನನ್ನು ಎದುರಿಸುವ ತಾಕತ್ತಿಲ್ಲ, ಯಾರಿಗೂ ಯಾರೂ ನನ್ನನ್ನು ಆಕರ್ಷಣೆ ಮಾಡುವ ತಾಕತ್ತು ಇಲ್ಲ. जैसे विज्ञान की शक्ति धरनी के आकर्षण से दूर ले जाती है, ಹೇಗೆ ವಿಜ್ಞಾನದ ಶಕ್ತಿಯು ಧರಣಿಯ ಆಕರ್ಷಣೆಯಿಂದ ದೂರ ಕರ್ಕೊಂಡು ಹೋಗ್ತದೆ. तो यह लवलीन स्थिति सर्व हद की आकर्षणों से बहुत दूर ले जाती है. ಎಷ್ಟು ಪ್ರೀತಿ, ಎಷ್ಟು ಶಕ್ತಿ ಇದೆ ಪರಮಾತ್ಮನ ಮಿಲನ ಪ್ರೀತಿಯಲ್ಲಿ. ಹೇಗೆ ವಿಜ್ಞಾನದ ಶಕ್ತಿಯು ಗ್ರಾವಿಟೇಷನ್ ಫೋರ್ಸನ್ನು ದಾಟಿ ಮೇಲಕ್ಕೆ ತಗೊಂಡೋಗ್ಬಿಡ್ತದೆ. ಎಷ್ಟು ಫೋರ್ಸ್ಲೆಸ್ ಸ್ಯಾಟಲೈಟ್ಸನ್ನು ಮೇಲೆ ಹಾರಿಸ್ತಾರಂದರೆ ಅದು ಹೋಗಿದ್ದು ಮತ್ತು ಬರಬಾರ್ದಿಲ್ಲ, ಅಷ್ಟು ಮೇಲಕ್ಕೆ ಹಾರಿಸ್ತಾರೆ. ಈ ಲೌಕಿಕ ಜಗತ್ತಿನ ಭೂಮಿ ಆಕರ್ಷಣೆ, ಗುರುತ್ವಾಕರ್ಷಣೆ ಶಕ್ತಿಗಿಂತ ಮೇಲೋಗ್ತದೆ. ಹಾಗೆ ಪರಮಾತ್ಮನ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಪರಮಾತ್ಮನ ಲವ್ನಲ್ಲಿ ಲವ್ಲೀನ್ ಸ್ಥಿತಿಯಲ್ಲಿ ಇದ್ದುಬಿಟ್ರೆ ಸರ್ವ ಸ್ಥೂಲ ಹದ್ದಿನ ಆಕರ್ಷಣೆಯಿಂದ ಬಹಳಷ್ಟು ದೂರ ಹೋಗಲು ಸಾಧ್ಯ. ಯಾವ ರಿಮ್ಸಿಮ್, ಯಾವ ಚಮಚಮ್, ಯಾವ ಮನುಷ್ಯ, ಯಾವ ಸೌಂದರ್ಯತೆ ನಮ್ಮನ್ನು ಎಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕ್ಷುಲ್ಲಕ ಈ ಬೂದಿಯನ್ನು ಆಕರ್ಷಣೆ ಮಾಡಿ ಏನಾಗೋದೈತೆ? ಬೂದಿ ಕಣ್ಣಂಗೆ ಕಾಣ್ತೈತಲ್ಲ. ಎಲ್ಲಿ ಲೀನಾಗಿದ್ದರೆ? ಈಶ್ವರನ ಲವ್ನಲ್ಲಿ ಲೀನಾಗಿದ್ದರೆ ಹದ್ದಿನ ಆಕರ್ಷಣೆಯಿಂದ ಮುಕ್ತರಾಗಿಬಿಡ್ತೀವಿ. ಬಾಬನ್ ಲವ್ ಮಾಡ್ತೀವಿ, ಬಾಬನ ಮೇಲೆ ಪ್ರೀತಿ ಇದೆ, ಆದರೆ ಲವ್ ಲೀನಾಗಿಲ್ಲ, ಅಷ್ಟೊಂದೇನು ಪ್ರೀತಿ ಮಾಡಲ್ಲ. ಆವಾಗ ಏನಾಕೈತಿ? ಪರಿಸ್ಥಿತಿಗಳು, ಆಕರ್ಷಣೆಗಳು ಬಂದಾಗ ಡಗ್ ಮಗ್ ಹೋ ಸಕ್ತೆ. ಸಂಕಲ್ಪಗಳು ಅಲುಗಾಡ್ತವೆ, ಲಗಾವ್ ಜುಕಾವ್ನಲ್ಲಿ ಬರಬೇಕಾಗ್ತದೆ,
ಭಗವಂತನ ಜೊತೆಗೆ ಪ್ರೀತಿ ಸರಿ ಇಟ್ಕೊಂಡಿಲ್ಲ, ಭಗವಂತನ ಪ್ರೀತಿಯೊಳಗೆ ಮುಳುಗಿಲ್ಲ ಅಂದರೆ ಸ್ಥೂಲ ಆಕರ್ಷಣೆಗಳು ನ್ಯಾಚುರಲಿ ಆಕರ್ಷಿತ ಆಗ್ತದೆ. ಮೋಹಾಕರ್ಷಣೆ, ದೇಹಾಕರ್ಷಣೆ, ವ್ಯಕ್ತಿ ಆಕರ್ಷಣೆ ಬಾಬಾ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಡಗ್ಮಗ್ ಆಗ್ಬಿಡ್ತದೆ. ಯಾಕೆ ಡಗ್ಮಗ್ ಆಗ್ತಾರೆ? ಪ್ರೀತಿ ಇದೆ, ಲವ್ ಹೇ, ಲವ್ ಹೇ, ಬಾಬನ ಮೇಲೆ ಪ್ರೀತಿ ಇದೆ ಆದರೂ ಆಕರ್ಷಣೆ ಆಗ್ತಾರೆ. ಯಾಕೆ? ಲವ್ ಇದೆ ಆದರೆ ಲವ್ ಲೀನ ನಹಿ ಹೇ. ಯಾಕೆ ಆಕರ್ಷಣೆ ಆಗ್ತಾರೆ? ಲವ್ ಇದೆ ಆದರೆ ಲವ್ ಲೀನ್ ಆಗಿಲ್ಲ. अभी किसी से भी पूछेंगे आपका बाप से लव है? ಬಾಬನ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಬಾಬನ ಮೇಲೆ ಪ್ರೀತಿ ಇದೆಯಾ? ಬಾಬನ ಮೇಲೆ ಪ್ರೀತಿ ಇದೆಯಾ? ಸತ್ಯ ಸತ್ಯ ಹೇಳ್ತಿದ್ದೀರಾ? ಬಾಬನ ಮೇಲೆ ಪ್ರೀತಿ ಇದೆಯಾ? आपका बाप से लव है तो सभी कहेंगे हाँ, कहेंगे ना. लेकिन ನೆಕ್ಸ್ಟ್ ಪ್ರಶ್ನೆ ಬಾಬಾ ಕೇಳ್ತಾರೆ, ಬಾಬನ ಮೇಲೆ ಪ್ರೀತಿ ಇದೆ ಅಂದಾಗ ಎಲ್ಲರೂ ಎಸ್ ಎಸ್ ಅಂದರೆ. ಈಗ ನೆಕ್ಸ್ಟ್ ಕ್ವಶನ್ ಬಾಬಂದು, ಸದಾ ಲವ್ ಮೇ ಲೀನ್ ರಹತೆ, ಆ ಈಶ್ವರನ ಪ್ರೀತಿಯೊಳಗೆ ಯಾವಾಗಲೂ ಮುಳುಗಿರ್ತೀರಾ? ಸೆಕೆಂಡ್ ಕ್ವಶನ್. ಇಸ್ಮೆ ಹಾ ನಹಿ ಕಾ, ಯಾರಿಗೂ ಅನ್ನವಲ್ರಲ್ಲ, ಇದರಲ್ಲಿ ಹಾ ನಹಿ ಕಹ ಅಂತಾರೆ. ಬಾಬಾ ಉತ್ತರ ಕೊಡ್ತಾರೆ, ಬಾಬಾ ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ ಎಷ್ಟು ಚಂದ ಹಾ ಐತಂದ್ರೆ. ಇದಕ್ಕಾದ್ರೆ ಲವ್ನಲ್ಲಿ ಸದಾ ಲೀನ್ ಇರ್ತೀರಾ? ಇಸ್ತಕ್ ನಹಿ ರಹೆ ಜಾನಾ, ಸಿರ್ಫ್ ಲವ್ ಹೇ. ಕೇವಲ ಹಾ ಬಾಬಾ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ಇಷ್ಟಕ್ಕೆ ನಿಮ್ಮ ಪುರುಷಾರ್ಥ ನಿಲ್ಲಿಸ್ಬೇಡ್ರಿ, ಇಷ್ಟ ನನ್ನನ್ನು ಲವ್ ಮಾಡಬೇಡ್ರಿ. ನನ್ನನ್ನು ಎಷ್ಟು ಲವ್ ಮಾಡ್ರಿ ಅಂತಾರೆ ಬಾಬಾ? ನನ್ನ ಲವ್ ಒಳಗೆ ನೀವು ಲೀನ್ ಆಗಿಬಿಡ್ಬೇಕು. ಯಾವಾಗಲೂ ನಿರಂತರ ಎಲ್ಲದಿರಿ ಅಂದರೆ ಲೀನ್ ಆಗಿನಂತ ಅನ್ಬೇಕು. ಅಷ್ಟು ನಿರಂತರ ಬಾಬಾನ ಲವ್ನ ಲೀನ್ ಆದರೆ ಏನಂದ್ರು ಬಾಬಾ? ಜಗತ್ತಿನ ಯಾವ ಪರಿಸ್ಥಿತಿಯು ನಮ್ಮ ಸಮ್ಮುಖದಲ್ಲಿ ಸಾಹಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಫೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಬಂದು ನಮ್ಮನ್ನು ಅಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಏನಾಗಿದ್ರೆ ಬಾಬಾನ ಲವ್ನಲ್ಲಿ ಲೀನ್ ಆಗಿದ್ರು. ಲೀನ್ ಹೋಚು, ಲವ್ನಲ್ಲಿ ಲೀನ್ ಆಗಿಬಿಡ್ಬೇಕು. इसी श्रेष्ठ स्थिति को लीन होने जाने को ही लोगों ने बहुत श्रेष्ठ माना है. ಜಗತ್ತಿನ ಜನ ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡಾರೆ. ಏನು ಕನ್ಫ್ಯೂಷನ್ ಮಾಡ್ಕೊಂಡಾರೆ ಅಂದರೆ, ನಾವು ಲವ್ ಲೀನ್ ಆಗ್ತೀವಿ, ನಾವು ಲವ್ ಲೀನ್ ಅಂತಂದರೆ ಅವರೇನು ಅನ್ಕೊತಾರೆ? ಪರಮಾತ್ಮನಲ್ಲಿ ಲೀನ, ಪರಂಧಾಮದಲ್ಲಿ ಲೀನ ಅಂತ ಅವ್ರು ತಿಳ್ಕೊಂಡಾರೆ. ಆ ಲೀನ ಸ್ಥಿತಿಯೇ ಸರ್ವಶ್ರೇಷ್ಠ ಸ್ಥಿತಿ ಎಂದು ಅವರು ಒಪ್ಪಿಕೊಂಡಿದ್ದಾರೆ. अगर आप किसी को भी कहते हो हम तो जीवन मुक्ति में आएंगे, तो वो समझते कि ये तो चक्कर में आने वाले हैं और हम चक्कर से मुक्त होकर के लीन हो जाएंगे. लेकिन लीन होना अर्थात बंधनों से मुक्त हो जाना. इसलिए वे लीन अवस्था को बहुत ऊंच मानते हैं. समा गए, लीन हो गए, लेकिन आप जानते हो कि वह हो नहीं सकता. ಡ್ರಾಮಾನುಸಾರ ಪ್ರಾಪ್ತಿ ಕಿಸಿ ಕೋ ಹೋ ನಹಿ ಸಕ್ತಾ ಲೀನ ಅವಸ್ಥಾ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಯಾರಿಗಾರ ಹೇಳ್ರಿ, ಲೌಕಿಕ ಭಕ್ತರಿಗೆ, ವಿದ್ವಾಂಸರಿಗೆ, ನಾವು ಸತ್ಯುಗದ 21 ಜನ್ಮ ಸುಖದಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂತಾರೆ. ನಿಮ್ದು ಉಪಯೋಗ ಇಲ್ಲಿ ಬಿಡ್ರಿ, ಮತ್ತೆ ಸತ್ಯುಗಕ್ಕೆ ಬರ್ತೀರಂದ್ರೆ ಮತ್ತೆ ನೀವು ಕಲಿಯುಗಕ್ಕೆ ಬರಬೇಕು, ನೀವು ಮತ್ತೆ ಪುನರ್ಜನ್ಮದಲ್ಲಿ ಬರ್ತೀರಿ. ನೀವಾದ್ರೆ ಹಾಗೆ, ನಾವು ಹಂಗಲ್ರಿ, ನಾವಂತೂ ಪರಮಾತ್ಮನಲ್ಲೇ ಲೀನ್ ಆಗಿಬಿಡ್ತೀವಿ, ನಾವು ಪರಮಧಾಮದಲ್ಲೇ ಲೀನ್ ಆಗ್ತೀವಿ, ನಿಮಗಿಂತ ನಮ್ಮ ಶ್ರೇಷ್ಠ ಅಂತಾರೆ. ಹಾಂ, ನಮಗೆ ಗೊತ್ತಿದೆ ಯಾರು ಪರಮಾತ್ಮನಲ್ಲಿ ಡ್ರಾಮಾನುಸಾರವಾಗಿ ಪರಮಧಾಮದಲ್ಲಿ ಲೀನ್ ಆಗಲು ಸಾಧ್ಯ ಇಲ್ಲ. ಆದ್ರೆ ಅವ್ರಿಗೆ ಆ ಲೀನ ಸ್ಥಿತಿಯನ್ನು ಎಷ್ಟು ಮಹತ್ವ ಸ್ಟೇಜ್ನಾಗ ಇಟ್ಟಾರಂದರೆ, ಸತ್ಯುಗದ ಸ್ಥಿತಿಗಿಂತ ಲೀನ ಸ್ಥಿತಿ ಬಹಳ ಶ್ರೇಷ್ಠ. ಯಾಕೆಂದರೆ ಲೀನ ಅಂದರೆ ಬಂಧನ ಮುಕ್ತ, ಎಲ್ಲ ಬಂಧನಗಳಿಂದ ಮುಕ್ತ ಸ್ಥಿತಿ. ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ಯಾವ ಲೀನ ಸ್ಥಿತಿ? ಪರಮಧಾಮದ ಲೀನನೂ ಅಲ್ಲ, ಪರಮಾತ್ಮನಲ್ಲೂ ಲೀನಲ್ಲ. ಯಾವ ಲೀನ ಸ್ಥಿತಿ ಬಹಳ ಶ್ರೇಷ್ಠ? ಪರಮಾತ್ಮನ ಲವ್ನಲ್ಲಿ ಲೀನ ಸ್ಥಿತಿ ಬಹಳ ಶ್ರೇಷ್ಠ ಸ್ಥಿತಿ ಅಂತಾರೆ ಬಾಬಾ. तो उनकी लीन अवस्था में कोई अनुभूति नहीं. ಅವರ ಲೀನ ಅವಸ್ಥೆಯಲ್ಲಿ ಏನು ಅನುಭೂತಿ ಇಲ್ಲ, ಲೀನ ಯಾರಿಗೂ ಆಗುವುದಿಲ್ಲ ಅಂತಾರೆ ಬಾಬಾ.
बाप समान बन सकते हैं लेकिन बाप में समा नहीं सकते हैं. ಹಾಂ, ಭಾಳ ಅಂದರೆ ಪುರುಷಾರ್ಥ ಮಾಡಿ ನಾವೇನು ಮಾಡ್ಬೋದು, ತಂದೆಯ ಸಮಾನರಾಗ್ಬೋದು. ಆದರೆ ತಂದೆಯೊಳಗೆ ಯಾರೂ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಆತ್ಮಗೆ ಪರಮಾತ್ಮನಲ್ಲಿ ಲೀನ ಆಯಿತು, ಇಟ್ಸ್ ಇಂಪಾಸಿಬಲ್. ನಾಟಕದಲ್ಲಿ ಫೆಸಿಲಿಟಿನೇ ಇಲ್ಲ. ಹಾಂ, ಅವರೊಂದು ಲೀನಾವಸ್ಥೆ ಅಂತಾರಲ್ಲ, ಪರಮಾತ್ಮನಲ್ಲಿ ಲೀನ ಆಗ್ತೀನಿ. ಪರಮಾತ್ಮನಲ್ಲಿ ಲೀನ, ಪರಂಧಾಮದಲ್ಲಿ ಲೀನ ಅಂದರೆ ಅವ್ರ ಡೆಫಿನೇಷನ್ ಏನು? ಸ್ತಬ್ಧ. कोई प्राप्ति नहीं, कोई अनुभूति नहीं. ಯಾವ ಪ್ರಾಪ್ತಿ ಇಲ್ಲ, ಯಾವ ಅನುಭೂತಿ ಇಲ್ಲ, ಯಾವ ಅತೀಂದ್ರಿಯ ಆನಂದ ಇಲ್ಲ, ವಾ ಮೇರಾ ಬಾಬಾ ಇಲ್ಲ, ಖುಷಿ ಇಲ್ಲ, ಸುಮ್ಮನೆ ಡೆಡ್. ಪರಮಾತ್ಮನಲ್ಲಿ ಲೀನ ಅಂದರೆ ನ್ಯೂಟ್ರಲ್, ಗುಪ್ತ, ಸುಪ್ತ. ಅದ್ರಾಗ ಏನು ಪ್ರಾಪ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅವರ ಲೀನದಲ್ಲಿ. ನಾವು ಲವಲೀನ ಆಗ್ತೀವಲ್ಲ, ನಮಗೆ ಎಷ್ಟು ವಂಡರ್ಫುಲ್ ಅನುಭವ. ಮಿಲನದಲ್ಲೇ ಎಷ್ಟು ವಂಡರ್ಫುಲ್ ಅನುಭವ ಹೇಳಿದ್ರು ಬಾಬಾ. ಇವತ್ತು ಪರಿಶಾನಿಗಳು ದೂರ ಆಗ್ತದೆ, ನಮ್ಮ ಹಳೆಯ ಜೀವನ ಸಹಜವಾಗಿ ಪರಿವರ್ತನೆ ಆಗ್ತದೆ. ಆಮೇಲೆ ಇನ್ನೊಂದೇನಂದ್ರೆ ಬಾಬಾ, ಆತ್ಮ ಮತ್ತು ಪರಮಾತ್ಮರ ಮಿಲನದಿಂದ ನ್ಯಾಚುರಲಿ ಸರ್ವ ಪ್ರಾಪ್ತಿಗಳು, ಸರ್ವ ಖಜಾನೆಗಳು, ಸರ್ವ ಅನುಭೂತಿಗಳು ಎಲ್ಲನೂ ಆಗ್ತದೆ. ಅದಕ್ಕೆ ತಂದೆ ತಿಳಿಸ್ತಾ ಇದ್ದಾರೆ, ನಾವು ಲೀನ ಆಗುವುದರಲ್ಲಿ ಅನುಭೂತಿ ಮತ್ತು ಪ್ರಾಪ್ತಿಗಳಿವೆ. ಬಾಬನ ಲವ್ನಲ್ಲಿ ಲೀನ ಆಗಿಬಿಟ್ರೆ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗ್ತೀವಿ. ಹದ್ದಿನ ಆಕರ್ಷಣೆಯಲ್ಲಿ ಸೆಳೆಯುವುದಿಲ್ಲ, ಡಗ್ಮಗ್ಗಾಗೋದಿಲ್ಲ. ಯಾರು ಬೇಕಾದ ಪರಿಸ್ಥಿತಿ ನಮ್ಮನ್ನು ಎದುರಿಸಲು ಸಹ ನಮ್ಮ ಮುಂದೆ ನಿಂತು ನಮಗೆ ವಿಘ್ನ ಹಾಕೋಕ್ಕೂ ಸಾಧ್ಯ ಇಲ್ಲ, ನಾವೇನಾದರೆ ಬಾಬನ ಲವ್ನಲ್ಲಿ ಲೀನಾದರೆ. ನಮ್ಮ ಈ ಲೀನಾವಸ್ಥೆಯಲ್ಲಿ ಅನುಭೂತಿಗಳಿವೆ, ಪ್ರಾಪ್ತಿಗಳಿವೆ. ಅವರ ಲೀನಾವಸ್ಥೆಯಲ್ಲಿ ಏನೂ ಇಲ್ಲ. आप चैलेंज कर सकते हो, जिस लीन अवस्था या समा जाने की स्थिति के लिए आप प्रयत्न कर रहे हो, लेकिन हम जीते जी समा जाना व लीन होना उसकी अनुभूति अभी कर रहे हैं. ಚಾಲೆಂಜ್ ಮಾಡ್ರಿ ಅವ್ರಿಗೆಲ್ಲ, ವಿದ್ವಾಂಸರಿಗೆಲ್ಲ. ನೀವು ಸತ್ತ ಮೇಲೆ ಈಶ್ವರನಾಗಿ ಲೀನ್ ಆಗ್ತೀರಿ ಅಂದ್ಕೊಂಡಿರಿ. ನೀವು ಯಾವುದು ಸತ್ತ ಮೇಲೆ ಪ್ರಾಪ್ತಿ ಮಾಡ್ಕೊಳ್ಳೋರಿದ್ದೀರೋ ಅದನ್ನು ನಾವೀಗ ಬದುಕಿರುವಂತೆಯೇ ತಂದೆಯ ಪ್ರೀತಿಯಲ್ಲಿ ಲೀನ ಆಗ್ತಿದ್ದೀವಿ, ಸಮಾವೇಶ ಆಗ್ತಿದ್ದೀವಿ, ಅದರ ಪ್ರಾಪ್ತಿಯ ಅನುಭೂತಿ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಸತ್ತ ಮೇಲೆ ನಾವು ಬದುಕಿರುವಂತೆ. ಜಬ್ ಲವ್ಲೀನ್ ಹೋ ಜಾತೆ ಹೋ, ಸ್ನೇಹ ಮೇ ಸಮಾ ಜಾತೆ ಹೋ और कुछ याद रहता है. ಚೆಕ್ ಮಾಡ್ಕೊಳ್ಳಿ, ಕೆಲವು ಸ್ಥಿತಿ ಎಷ್ಟು ಶ್ರೇಷ್ಠ ಇರ್ತದೆ. ಬಾಬಾನ ಲವ್ನಲ್ಲಿ ಲೀನ್ ಆಗಿಬಿಡ್ತೀವಿ. ಅವನು ಮಾಡಿದ ಉಪಕಾರ, ಅವನು ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಕೊಡುತ್ತಿರುವ ಸಹಯೋಗ, ಇವನ್ ನೆನಪು ಮಾಡ್ತಾ 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 ಎಷ್ಟು ಲೀನ್ ಆಗಿಬಿಡ್ತೀವಿ. ಸ್ನೇಹದಲ್ಲಿ ಸಮಾವೇಶ ಆದಾಗ, ಬಾಬನ ಪ್ರೀತಿಯಲ್ಲಿ ತಲ್ಲೀನಾದಾಗ ಮತ್ತು ಬೇರೆ ಏನು ನೆನಪೇ ಇರೋದಿಲ್ಲ. ಬಾಪ್ और मैं ಸಮಾನ್, ಬಾಬಾ ಮತ್ತು ನಾನು ಸಮಾನ್. ಸ್ನೇಹ ಮೇ ಸಮಾಯೆ ಹುವೆ रहते, ಈಶ್ವರನ ಸ್ನೇಹದಲ್ಲಿ ಸಮಾವೇಶವಾಗಿ ಬಿಟ್ಟಿರ್ತೀವಿ. सिवाय बाप के और कुछ है ही नहीं तो दो से मिलकर एक हो जाते हैं. ಬಾಬನ್ ಬಿಟ್ಟರೆ ಮತ್ತೆ ಬೇರೆ ಯಾರು ಇಲ್ಲೇ ಇಲ್ಲ. ಅಷ್ಟೊತ್ತಿಗೆ ಇಬ್ಬರಿದ್ದವ್ರು ಏನಾಗ್ತೀವಂತಾರೆ ಬಾಬಾ, ಒಬ್ರಾಗ್ಬಿಡ್ತೀವಿ. ಇಬ್ಬರಿದ್ದವ್ರೊಬ್ರು, ನಾನು ಬಾಬಾ, ನಾನು ಬಾಬಾ. ನಾನು ಬಾಬಾ ಹೆಂಗದೀವಿ? ಸಮಾನ ರೂಪದಲ್ಲಿ ಒಂದೇ, ಧಾಮದಲ್ಲಿ ಒಂದೇ, ಪ್ರಕಾಶದಲ್ಲಿ ಒಂದೇ, ಶಕ್ತಿಯಲ್ಲಿ ಒಂದೇ, ಖಜಾನೆಯಲ್ಲಿ ನನಗೂ ಬಾಬಾ ಒಂದೇ, ನನಗೂ ಬಾಬಾ ಪ್ರಾಪ್ತಿಯಲ್ಲಿ ಒಂದೇ. ಒಂದೇ ಒಂದೇ ಎಷ್ಟು ಇಕ್ವಲ್ ಅಂದರೆ ಇಬ್ಬರಿದ್ದವರು ಒಂದೇ ಆಗಿಬಿಡ್ತೀವಿ. ಸಮಾನ ಬನನ ಅರ್ಥಾತ್ ಸಮಾಚಾನ. ಸಮಾನ ಆಗುವುದಂದರೆ ಸಮಾವೇಶಗೊಳ್ಳುವುದು. ಏಕ ಹೋ ಜಾನ, ಶಿವನೊಳಗೆ ಮುಳುಗಿ
ಐಕ್ಯ ಆಗಿಬಿಡೋದು, ಏಕ ಆಗಿಬಿಡೋದು. ಅದು ಸಮಾಧಾನ. ನನ್ನ ಕೈಯಲ್ಲಿ ನೀರೈತಿ, ನನ್ನ ಕೈಯಲ್ಲಿ ಸಕ್ಕರೆ ಐತಿ. ಸಕ್ಕರೆ ಬೇರೆ, ನೀರು ಬೇರೆ, ಎರಡದ. ಸಕ್ಕರೆಯನ್ನು ನೀರೊಳಗೆ ಹಾಕಿದರೆ ಸಕ್ಕರೆ ಡಿಸಾಲ್ವ್ ಆಗಿಬಿಡ್ತದೆ, ಕರಗಿ ಬಿಡ್ತದೆ. ಎರಡಿದ್ದೇನಾಯ್ತು ಈಗ ಅದು ಒಂದಾಯ್ತು. ಹಂಗೆ ನಾನು ಬೇರೆ, ಬಾಬಾ ಬೇರೆ. ಆ್ಯಕ್ಚುಲಿ ನಾನು ಬೇರೆ, ಬಾಬಾ ಬೇರೆ. ಫಾರ್ ಎವರ್ ನಾನು ಬೇರೆ, ಬಾಬಾ ಬೇರೆ. ಆದರೆ ಸ್ನೇಹಕ್ಕೆಷ್ಟು ತಾಕತ್ತೈತಂದರೆ, ಬಾಬನ ಸ್ನೇಹದಲ್ಲಿ ಮುಳುಗಿ ಯೋಗ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ಮುಳುಗಿಬಿಡ್ಬೇಕಂದ್ರೆ ಸಮಾನ್. ನಾನು ಅವನೊಳಗೆ ಕರಗಿ ಬಿಡಬೇಕು, ನಾನು ಅವನೊಳಗೆ ಡಿಸಾಲ್ವ್ ಆಗಿಬಿಡ್ಬೇಕು. ಸಮಾನ್ ಅಂತಂದರೆ ಸಮಾವೇಶ ಆಗೋದು. ಸಮಾನ್ ಅಂದರೆ ಇಬ್ಬರಿದ್ದವರು ಒಬ್ಬರಾಗ್ಬಿಡೋದು. तो ऐसा अनुभव है ना? ಇಂಥ ಅನುಭವ ಇದೆ ತಾನೆ? ಇದಕ್ಕಿಂತ ಡಿಫಿಕಲ್ಟ್ ಪ್ರಶ್ನೆ ಬಾಬಾ ಕೇಳ್ತಾರೆ. ಹಾಂ, ಕುಂತ ಯೋಗ ಮಾಡುವಾಗಲೇ ಲೀನ್ ಆಗೋ ಸ್ಥಿತಿ ಅನುಭವ ಮಾಡಲಿಕ್ಕೆ ಎಷ್ಟು ಚಾಲೆಂಜ್ ಐತಿ. ಈ ಆಕರ್ಷಣೆ ನೆನಪುಗಳು. ಬಾಬನ್ ಕ್ವಶನ್ ಏನಂದರೆ, ಇಂತಹ ಸಮಾಧಾನ, ಸಮಾವೇಶ ಆಗುವುದು, ಇಬ್ಬರಿರೋರು ಒಂದಾಗುವಂಥ ಈ ಸ್ಥಿತಿ, कर्मयोग की स्थिति में भी ऐसे लीन का अनुभव कर सकते हो. ಕೆಲಸ ಮಾಡುವಾಗೂ ಅದೇ ತಂದೆಯ ಲೀನ್ ಆಗಿಬಿಟ್ಟಿನಿ, ನಾನು ತಂದೆಯೊಳಗೆ ಸಮಾವೇಶ ಆಗಿಬಿಟ್ಟಿನಿ. ಕರ್ಮ ಮಾಡುವಾಗಲೂ ಅಷ್ಟು ಬಾಬನ ಪ್ರೀತಿಯೊಳಗೆ ಲೀನ್ ಆಗಿಬಿಡ್ತೀರಾ, ಬಾಬನ ನೆನಪಿನಲ್ಲಿ ಸಮಾವೇಶ ಆಗಿಬಿಡ್ತೀರಾ? ಬಾಬಾ ಕೇಳ್ತಾರೆ, ಆ ಕರ್ಮಯೋಗಿ ಸ್ಥಿತಿಯನ್ನು ಅಚೀವ್ ಮಾಡ್ಕೊಂಡಿದ್ದೀರಾ? ಕ್ಯಾ ಸಮಜ್ತೆ? ನಿಮಗೇನು ಅನ್ನಿಸ್ತದೆ? ಬಾಬಾ ಬೈಠಕ್ ಯೋಗ ಮಾಡುವಾಗ ಭಾಳ ಚಲೋ ನಿನ್ನ ಪ್ರೀತಿಯಲ್ಲಿ ಲೀನ್ ಆಗಿಬಿಡ್ತೀನಿ ಬಾಬಾ, ಜಗತ್ತೇ ಮರೆತು ನಿನ್ನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಾಡಿ ಬಿಡ್ತೀನಿ ಬಾಬಾ, ನನ್ನನ್ನು ನಾನು ಮರೆತು ಬಿಡ್ತೀನಿ ಬಾಬಾ. ಆದರೆ ಕರ್ಮ ಮಾಡುವಾಗ ಅಷ್ಟು ಸ್ಥಿತಿ ಇಲ್ಲ ಅಂತ ಕೆಲವೊಂದು ಮಕ್ಕಳು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಕರ್ಮ ಬಿ ಕರೋ ಅವ್ರ ಲೀನ್ ಬಿ ಹೋ ಜಾओ. ಕರ್ಮನೂ ಮಾಡಬೇಕು, ಅವನ ಪ್ರಾಪ್ತಿಯಲ್ಲಿ, ಅವನ ಪ್ರೀತಿಯಲ್ಲಿ ಸಮಾವೇಶನೂ ಆಗಿರಬೇಕು, ಲೀನನೂ ಆಗಬೇಕು. ये हो सकता है? ಈ ಅನುಭವ ಆಗ್ತಾ ಇದೆಯಾ? कर्म करने के लिए नीचे नहीं आना पड़ेगा. कर्म करते हुए भी लीन हो सकते हो. ಕರ್ಮ ಮಾಡಕ್ಕೆ ಕೆಳಗೆ ಬರೋ ಅವಶ್ಯಕತೆನೇ ಇಲ್ಲ. ನಾವೇನು ಮಾಡ್ತೀವಿ, ಯೋಗದಲ್ಲಿ ಎಷ್ಟು ಟಾಪ್ ಸ್ಟೇಜ್ನಾಗ ಇರ್ತೀವಿ, ಕರ್ಮ ಮಾಡೋ ಅಷ್ಟೊತ್ತಿಗೆ ಕೆಳಗೆ ಬಂದೇ ಬಿಡ್ತೀವಿ. ಸ್ಥಿತಿ, ಮಾತು, ಸಂಕಲ್ಪ, ಸ್ವಮಾನ ಎಲ್ಲನೂ ಕೆಳಗೆ ಬಂದ್ಬಿಡ್ತೀವಿ. ಬಾಬಾ ಅಂತಾರಿಲ್ಲ, ಲವ್ಲೀನ್ ಅಂದರೆ ಕರ್ಮ ಮಾಡಿರಿ, ಆದರೆ ಕರ್ಮ ಮಾಡೋಕೆ ನಿಮ್ಮ ಸ್ಟೇಜನ್ನು, ನಿಮ್ಮ ಸ್ಟೇಟಸನ್ನು, ನಿಮ್ಮ ಕ್ವಾಲಿಟಿ ಆಫ್ ಥಾಟ್ಸನ್ನು ಕೆಳಗಿಳಿಸ್ಬೇಡ್ರಿ, ಕ್ವಾಲಿಟಿ ಆಫ್ ಸ್ಥಿತಿಯನ್ನು ಕೆಳಗಿಳಿಸ್ಬೇಡ್ರಿ. ಕರ್ಮ ಮಾಡುತ್ತಾ ಲೀನ್ ಆಗಿರಬೇಕು. ಕರ್ಮ ಕರ್ತೆ ಹುए भी ಲೀನ್ हो सकते हो. ಕರ್ಮ ಮಾಡುತ್ತಾ ಲೀನ ಆಗಬೇಕು. ಇತನೇ ಹೋಶಿಯಾರ್ ಹೋ ಗಯೇ ಹೋ, ಇಷ್ಟು ಜಾಣರಾಗಿದ್ದೀರಾ. ಒಂದೊಂದೇ ಸ್ಟೆಪ್ ಹೆಂಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಬಾಬಾ. ಮೊದಲು ಬರೀ ಮಿಲನ ಅಂದ್ರು ಬಾಬಾ, ಆಮೇಲೆ ಲವ್ಲೀನ ಅಂದ್ರು ಬಾಬಾ, ಈಗ ಬಾಬಾ ಅಂತಾರೆ ಕರ್ಮ ಮಾಡುವಾಗ ಲವ್ಲೀನ. ಇಂಥವರಿಗೇನೆ ಬಾಬಾ ಏನು ಟೈಟಲ್ ಕೊಟ್ಟರು? कर्मयोगी. कर्मयोगी बनने वाले को कर्म में भी साथ होने के कारण एक्स्ट्रा मदद मिल सकती है. कर्मयोगी ಆಗೋರಿಗೆ ಕರ್ಮದಲ್ಲೂ ಬಾಬಾ ಜೊತೆಗಿರುವ ಕಾರಣ ಎಕ್ಸ್ಟ್ರಾ ಸಹಯೋಗ ಸಿಗುತ್ತದೆ. ಯೋಗ ಮಾಡುವಾಗ ಬಾಬನ ಜೊತೆಗಿದ್ದಾಗ ಜಗತ್ತಿನ ಯಾವ ಪರಿಸ್ಥಿತಿಯು ನಮ್ಮನ್ನು ಅಲ್ಲಾಡ್ಸಂಗಿಲ್ಲ, ಅದು ಯೋಗ ಮಾಡುವಾಗ, ಲೀನಾದಾಗ. ಆದರೆ ಲೀನಾವಸ್ಥೆ ಕರ್ಮದಲ್ಲೂ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ, ತಂದೆ ತಿಳಿಸ್ತಾ ಇದ್ದಾರೆ, ಕರ್ಮ ಮಾಡುವಾಗ ಬಾಬನಿಂದ ಎಕ್ಸ್ಟ್ರಾ ಶಕ್ತಿ ಸಿಗ್ತದೆ. ಕರ್ಮ ಮಾಡುವಾಗಲೂ ತಂದೆಯಿಂದ ಎಕ್ಸ್ಟ್ರಾ ಶಕ್ತಿ ಸಿಗ್ತದೆ. ಯಾಕೆ ಲೀನ ಅಂದ್ರೆ ಏನಂದ್ರೆ ಬಾಬಾ? ಲೀನ ಅಂದ್ರೆ ಏನು? ಸಮಾವೇಶ ಆಗೋದು, ಇಬ್ಬರಿದ್ದವರು
ಒಬ್ರಾಗ್ಬೋದು. ಹಾಗೆ एक से दो हो गए तो काम बट जाएगा ना. अगर एक काम कोई एक करे और दूसरा साथी बन जाए तो वह काम सहज होगा या मुश्किल होगा. हाथ आपके हैं, बाप तो अपने हाथ पाँव नहीं चलाएंगे. हाथ आपके लेकिन मदद बाप की. तो डबल फोर्स से काम अच्छा होगा ना. ಕರ್ಮ ಯೋಗದಲ್ಲಿ ಬಾಬನ ಲವ್ನಲ್ಲಿ ಲೀನ್ ಆಗಿ ಕೆಲಸ ಮಾಡ್ತಾ ಇರುವಾಗ ಬಹಳ ಉಪಯೋಗ ಇದೆ. ಎಕ್ಸ್ಟ್ರಾ ಮದತ್ ಸಿಗ್ತದೆ. ಬಾಬನ್ ಮರೆತು ಕೆಲಸ ಮಾಡಿದರೆ ನಾನೊಬ್ಬನೇ ಕೆಲಸ ಮಾಡಬೇಕು, ನಾನೊಬ್ಬನೇ ಕೆಲಸ ಮಾಡೋಕ್ಕೆ ತ್ರಾಸ ಆಕೈತಿ. ಕರ್ಮ ಯೋಗಿಯಾಗಿ ಬಾಬನ ಜೊತೆಗೆ ಲೀನ್ ಆಗಿ ಕೆಲಸ ಮಾಡಿದರೆ ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡ್ದಂಗೆ ಆಕೈತಿ. ಅಷ್ಟೊತ್ತಿಗೆ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ ಆಯ್ತಲ್ಲ. ನಾನೇ ಕಸ ಹೊಡಿ ನಾನೇ ನೆಲ ಒರೆಸಂದ್ರೆ ಶ್ರಮ, ನಾನೊಬ್ಬನ ಕಸ ಒಬ್ರ ನೆಲ ಅಂದಾಗ ಏನಾಯ್ತಲ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತು. ಹಾಗೆ ನಾನು ಬಾಬಾ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಂಗೆ ಬಾಬಂದು ಎಕ್ಸ್ಟ್ರಾ ಶಕ್ತಿ ಸಿಗ್ತದೆ ನಮಗೆ ಬಾಬನ ನೆನಪಿನಲ್ಲಿ ಮಾಡಿದರೆ. ಯಾವಾಗ ಕೆಲಸ ಡಿಸ್ಟ್ರಿಬ್ಯೂಟ್ ಆಯಿತೋ ಆವಾಗ ಕೆಲಸ ಸಹಜ ಆಗ್ತದಲ್ವ, ಮುಷ್ಕಿಲ್ ಆಗಲ್ಲ. ಆ ಶಿವ ಬಾಬಾ ನಮಗೆ ಸಹಯೋಗ ಕೊಡ್ತಾರೆ. ಪ್ರತಿ ಕಾರ್ಯ ಮಾಡಲಿಕ್ಕೂ ಬಾಬಾ ಸಹಯೋಗ ಕೊಡ್ತಾರೆ. ಯಾವಾಗ ಸಹಯೋಗ ಕೊಡ್ತಾರೆ? ನಾನು ಕರ್ಮ ಮಾಡುತ್ತಿದ್ದರೂ ತಂದೆ ಲವ್ನಲ್ಲಿ ಲೀನ್ ಆದರೆ ಅವನು ಎಕ್ಸ್ಟ್ರಾ ಸಹಯೋಗ ಕೊಡ್ತಾನೆ. ಕೈ ನಮ್ಮದು, ಬಾಬನಿಗೆ ತನ್ನದೇ ಕೈ ಕಾಲುಗಳಿಲ್ಲ, ನಮ್ಮದೇ ಕೈ, ಆದರೆ ಸಹಯೋಗ ಬಾಬಂದು. ಆಗ ಡಬಲ್ ಫೋರ್ಸ್ನಿಂದ ಕೆಲಸ ಇನ್ನೂ ಚೆನ್ನಾಗಾಗ್ತದೆ. ಯಾಕೆಂದ್ರೆ ಬಾಬನ ನೆನಪಿನಲ್ಲಿರುವ ಕಾರಣ ಬಾಬಾ ಸಹಯೋಗ ಕೊಡ್ತಾರೆ. ಆವಾಗ ಬಾಬನ ಸಹಯೋಗದಿಂದ ಡಬಲ್ ಫೋರ್ಸ್ನಿಂದ ಕೆಲಸ ಚೆನ್ನಾಗಾಗ್ತದೆ. काम बल कितना भी मुश्किल हो लेकिन बाप की मदद है ही सदा उमंग उत्साह हिम्मत अतत्पन की शक्ति देने वाली. ಹಾಗಾದರೆ ಬಾಬಾ ಬಂದು ಹೆಲ್ಪ್ ಮಾಡ್ತಾರೆ ನಮ್ಮೆಲ್ಲ ಕೆಲಸಕ್ಕೂ ಅಂದ್ರೆ ಅರ್ಥ ಏನು? ಭಗವಂತ ನಾ ತರಕಾರಿ ಹೆಚ್ಚಿಟ್ಟು ಹೋಗಿರ್ತೀನಿ, ನೀ ಬರೋದ್ರೊಳಗೆ ಒಗ್ಗರಣೆ ಹಾಕಿಡ್ಬೇಕಂದ್ರೆ ನೀನು ಒಗ್ಗರಣೆ ಹಾಕಿಟ್ಟಿರ್ತಾನೆ. ಇಲ್ಲ, ಬಾಬನ ನೆನಪಿನಲ್ಲಿ ನಾವು ಮಾಡಿದರೆ ಇನ್ನೊಬ್ರು ಹೆಲ್ಪ್ ಮಾಡಿದಾಗ ನನ್ನ ಸ್ಟ್ರೇನ್ ಹೆಂಗೆ ಕಡಿಮೆ ಆಗ್ತದೋ ಹಾಗೆ ಬಾಬಾನ ಜೊತೆಗಿದ್ದುಕೊಂಡು ಮಾಡಿದರೆ ನಂಗೆ ಸ್ಟ್ರೇನ್ ಆಗಲ್ಲ. ಯಾಕೆಂದ್ರೆ ಬಾಬಾ ಎಕ್ಸ್ಟ್ರಾ ಏನು ಕೊಟ್ಟಿರ್ತಾರಲ್ಲಿ 3 ಪಾಯಿಂಟ್ ಹೇಳ್ತಾರೆ ಬಾಬಾ. ತಂದೆ ನೆನಪಿನಲ್ಲಿದ್ದು ಕೆಲಸ ಮಾಡಿದರೆ ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಬಾಬಾ ಜೊತೆ ಇರುವ ಕಾರಣ ಒಂದು ಸಹಯೋಗ ಸಿಗ್ತದೆ, ನೆಕ್ಸ್ಟ್ ಉಮಂಗ್ ಉತ್ಸಾಹ ಸಿಗ್ತದೆ, ಸಾಹಸ ಸಿಗ್ತದೆ, ವೆರಿ ಇಂಪಾರ್ಟೆಂಟ್ ಅಥಕ್ಕಪ್ಪನ್, ಸುಸ್ತು ರಹಿತ. ಎಷ್ಟು ಮಾಡಿದರೂ ಸುಸ್ತೇ ಆಗಲ್ಲ. ಯಾಕಾಗಂಗಿಲ್ಲ ಅಂದರೆ ಆ ಪಾರ್ಟ್ ಆಫ್ ಕೆಲಸ ನಾನು ಮಾಡಿಲ್ಲ, ಯಾರು ಮಾಡ್ಯಾರ? ಬಾಬಾ ಮಾಡ್ತಾರೆ. ಬಾಬನ ಸಹಯೋಗ ಮಾಡಿಸಿದೆ, ಬಾಬಾ ಕೊಟ್ಟ ಉತ್ಸಾಹ ಮಾಡಿಸಿದೆ. जिस कार्य में उमंग उत्साह व अतकपन होता है वह काम सफल होगा ना. ಯಾವ ಕೆಲಸದ ಪ್ರತಿಯಾಗಿ ನಮಗೆ ಉಮಂಗ್ ಉತ್ಸಾಹ ಮತ್ತು ಸುಸ್ತುರಹಿತತೆ ಇದೆಯೋ ಆ ಕೆಲಸ ಸಫಲ ಆಗ್ತದೆ ತಾನೆ. तो बाप हाथों से काम नहीं करते लेकिन ये मदद देने का काम करते हैं. ಬಹಳ ಸೂಕ್ಷ್ಮದ ಎಕ್ಸ್ಪೀರಿಯನ್ಸ್ ಇದು. ಬಾಬಾ ಏನು ಕೈಕಾಲಿಂದ ಕೆಲಸ ಮಾಡಂಗಿಲ್ಲ. ಆ ಮಗು ನೀನು ಬಟ್ಟೆ ವಾಶ್ ಮಾಡಿಟ್ಟು ಹೋಗಿರು, ನಾನು ಒಣಕ್ಕೆ ಹಾಕಿನ ಅಂತಾರ ಬಾಬಾ. ಇಲ್ಲ, ಎರಡೂ ನಾವ ಮಾಡಬೇಕು. ಆದರೆ ಮಾಡಿರುವ ಸುಸ್ತು ನಮಗಾಗಲ್ಲ. ಯಾಕೆಂದರೆ ಬಾಬಾ ನಮಗೇನೇನು ಕೊಟ್ಟಿರ್ತಾರೆ? ಸಹಯೋಗ, ಸಾಹಸ, ಉಮಂಗ್ ಉತ್ಸಾಹ ಮತ್ತು ಅಥಕ್ಕಪ್ಪನ್. ಆ ಅಥಕ್ಕಪ್ಪನ್ನಿಂದ ನಮ್ಮ ಕೆಲಸ ಸುಸ್ತು ಅನ್ಸಂಗಿಲ್ಲ, ಸಫಲ ಆಗ್ತದೆ. ತೋ ಕರ್ಮಯೋಗಿ ಜೀವನ್ ಅರ್ಥಾತ್ ಹೇಳಿ. ಹಾಗಾದರೆ ಕರ್ಮಯೋಗಿ ಜೀವನ ಅಂದ್ರೆ ಏನು? ಡಬಲ್ ಫೋರ್ಸ್ ಸೇ ಕಾರ್ಯ ಕರ್ನೆ ಕಿ ಜೀವನ್. ಡಬಲ್ ಫೋರ್ಸ್ನಿಂದ ಕಾರ್ಯ ಮಾಡುವ ಜೀವನ. ಒಂದು ನನ್ನ ಫೋರ್ಸ್, ಇನ್ನೊಂದು ಈಶ್ವರನ ಫೋರ್ಸ್. ಆಪ್ और ಬಾಪ್. कर्मयोगी जीवन ಅಂದರೆ ನಾನು ಬಾಬಾ. ಎಷ್ಟು ಇಂಪಾರ್ಟೆಂಟ್. प्यार में कोई मुश्किल व थकावट फील नहीं होती है. ಎಲ್ಲಿ ಪ್ರೀತಿ ಇದೆಯೋ ಸುಸ್ತಿ ಅನ್ಸಂಗಿಲ್ಲ. ನಮಗೆ ಮಾಡೇ ಗೊತ್ತಿರಂಗಿಲ್ಲ ಅಂತ ಕೆಲಸ, ಆದರೆ ಎಲ್ಲಿ ಪ್ರೀತಿಯಿಂದ ಮಾಡ್ತೀವಲ್ಲ
ಕೆಲಸ ಹೇಳೋರ ಮೇಲಾರ ಪ್ರೀತಿ ಇರ್ತದೆ, ಅಥವಾ ಆ ಕೆಲಸದ ಬಗ್ಗೆರ ಪ್ರೀತಿ ಇರ್ತದೆ, ನನ್ನ ಸ್ಪೆಷಲ್ ಇಂಟ್ರೆಸ್ಟ್ ಇರ್ತದೆ ಆ ಕೆಲಸದ ಬಗ್ಗೆ, ಅವಾಗ ನಂಗೆ ಸುಸ್ತಿ ಅನ್ಸಂಗಿಲ್ಲ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಸುಸ್ತಿಲ್ಲ, ಆಮೇಲೆ ಅಲ್ಲಿ ಕಷ್ಟನೂ ಅನ್ಸಂಗಿಲ್ಲ, ಅಲ್ಲಿ ಇನ್ಕಂಫರ್ಟೇಬಲ್ ಅನ್ಸಂಗಿಲ್ಲ, ಅಲ್ಲಿ ಇರಿಟೇಷನ್ ಅನ್ಸಂಗಿಲ್ಲ. ಅದೆಂಥ ಕಷ್ಟ ಇರ್ತದೆ ಆ್ಯಕ್ಚುಲಿ. ಆದರೆ ಪ್ರೀತಿ ಇದ್ದಲ್ಲಿ ಅವು ಯಾವ ಫೀಲ್ ಆಗಲ್ಲ, ಮುಷ್ಕಿಲ್ ಅನ್ಸಂಗಿಲ್ಲ. ಯಾಕೆಂದರೆ ಪ್ಯಾರ್ ಅರ್ಥಾತ್ ಸಬ್ ಕುಚ್ ಭೂಲ್ ಜಾನ. ಪ್ರೀತಿ ಅಂದರೆ ಪ್ರಿಯಕರನೊಬ್ಬನನ್ನು ಬಿಟ್ಟರೆ ಎಲ್ಲವನ್ನ ಮರೆತು ಬಿಡೋದು. ಸಬ್ ಕುಚ್ ಭೂಲ್ ಜಾನ, ತಲೆ ತುಂಬ ಪ್ರಿಯಕರ ಪ್ರಿಯತಮನೆ. कैसा होगा, क्या होगा, ठीक होगा व नहीं होगा, ये सब कुछ भूल जाना. ಬಾಬನ್ ಪ್ರೀತಿಯಲ್ಲಿ ಲವ್ನಲ್ಲಿ ಲೀನಾಗಿ ಕೆಲಸ ಮಾಡಕತ್ರೆ ನೋ ಕ್ವಶನ್. ಏನೇನು ಕ್ವಶನ್ ಇಲ್ಲ. ಹೇಗಾಗ್ತದೆ, ಸರಿ ಆಗ್ತದೋ ಇಲ್ಲೋ, ಎಲ್ಲವನ್ನ ಮರೆತು ಬಿಡೋದು. ಪ್ರತಿ ಕ್ಷಣ ನೆನ್ಪಿಟ್ಕೋಬೇಕು, ಹೂವಾ ಹಿ ಪಡಾ ಹೇ. ಏನು ನೆನ್ಪಿಟ್ಕೋಬೇಕು, ಆಗಿಯೇ ಬಿಟ್ಟಿದೆ. ಕೆಲಸ ಆಗ್ತದೋ ಆಗಲ್ವೋ ಅಲ್ಲ, ಆಗಿಯೇ ಬಿಟ್ಟಿದೆ. ಜಾ ಪರಮಾತ್ಮ ಹಿಮ್ಮತ್ ಹೈ, कोई आत्मा की हिम्मत नहीं. ಪರಮಾತ್ಮನ ಸಾಹಸ, ಪರಮಾತ್ಮನ ಸಹಯೋಗ, ಪರಮಾತ್ಮನ ಧೈರ್ಯ ನನ್ನ ಜೊತೆಗಿದ್ದಾಗ ಇನ್ಯಾವ ಮನುಷ್ಯರ ಸಾಹಸ ಬೇಕು, ಇನ್ಯಾವ ಮನುಷ್ಯರ ಸಾಹಸ ನಮ್ಮನ್ನು ಅಲುಗಾಡಿಸ್ತದೆ. तो जहाँ परमात्मा हिम्मत है, मदद है, वहाँ निमित्त बनी आत्मा में हिम्मत आ ही जाती है. ಎಲ್ಲಿ ಪರಮಾತ್ಮನ ಸಾಹಸ ಇದೆಯೋ, ಪರಮಾತ್ಮನ ಸಹಯೋಗ ಇದೆಯೋ, ಯಾವ ಆತ್ಮನ ಪ್ರತಿಯಾಗಿ ಬಾಬಾ ಹಿಮ್ಮತ್ ಸಾಹಸ ಕೊಡ್ತಿದ್ದಾರೋ, ಯಾವ ಆತ್ಮ ನಿಮಿತ್ತವಾಗಲ್ಲಿ ಕರ್ಮಯೋಗಿಯಾಗಿ ಲೀನಾಗಿ ಕೆಲಸ ಮಾಡ್ತಿದೆಯೋ, ಆ ಆತ್ಮನಿಗೆ ಪರಮಾತ್ಮನ ಸಾಹಸ ತಾನಾಗೆ ಬಂದ್ಬಿಡ್ತದೆ. और ऐसे साथ का अनुभव करने वाले, मदद के अनुभव करने वाले के सदा संकल्प क्या रहते हैं. ಈ ರೀತಿ ಯಾರು ಸದಾ ಸಾಥಿನ ಅನುಭವ ಮಾಡ್ತಾರೋ, ಮದದಿನ ಅನುಭವ ಮಾಡ್ತಾರೋ, ಅವ್ರಿಗೇನು ಸಂಕಲ್ಪ ಬರ್ತದೆ. ನಥಿಂಗ್ ನ್ಯೂ, ವಿಜಯ್ ಹುಯಿ ಪಡಿ ಹೈ, ಸಫಲತಾ ಹೈ ಹಿ, ಯಹ ಹೈ ಸಚ್ಚಿ ಪ್ರೇಮ್ ಕಿ ಅನುಭೂತಿ. ಮಿಲನದ ಸ್ಟೇಜ್ನಲ್ಲಿದ್ದಾಗ ನಮ್ಮ ಪ್ರೀತಿ ಹೇಗಿರ್ತದೆ, ಕುಂತ್ ಯೋಗ ಮಾಡುವಾಗ ಲವ್ಲೀನಾದಾಗ ನಮ್ಮ ಪ್ರೀತಿ ಹೇಗಿರ್ತದೆ, ಕರ್ಮ ಯೋಗದಲ್ಲಿ ಲವ್ಲೀನಾದಾಗ ಹೆಂಗಿರ್ತದೆ, ಇದು ಸತ್ಯ ಪ್ರೀತಿಯ ಸ್ಟೇಜಸ್ ಬಾಬಾ ಹೇಳ್ಕೊಡ್ತಾರೆ. ಇದು ಸತ್ಯ ಪ್ರೇಮದ ಅನುಭೂತಿ. ಏನು ಸತ್ಯ ಪ್ರೇಮದ ಅನುಭೂತಿ ಅಂದರೆ, ಬಾಬಾ ಹೇಳ್ತಾರೆ ಕರ್ಮದಲ್ಲಿ ಯಾರು ಲವ್ಲೀನಾಗಿರ್ತಾರೋ ಅವ್ರಿಗೆ ಬಾಬನ ಸಾಹಸ, ಎಕ್ಸ್ಟ್ರಾ ಮದದ್, ನಿತ್ಯ ಸಾಥ್, ಅಥಕ್ಪನ್, ಉಮಂಗ್ ಉತ್ಸಾಹ, ಸಹಯೋಗ, ಸುಸ್ತು ರಹಿತ. ಆಮೇಲೆ ಅವ್ರಿಗೆ ಸದಾ ಈ ಸಂಕಲ್ಪ ಬರ್ತದೆ ಏನಂತ, ನಥಿಂಗ್ ನ್ಯೂ, ವಿಜಯ ಆಗಿಯೇ ಬಿಟ್ಟಿದೆ, ಸಫಲತೆ ಇದ್ದೇ ಇದೆ. ಬಾಬನ ಜೊತೆಗಿದ್ದುಕೊಂಡು ಕೆಲಸ ಮಾಡೋರಿಗೆ ಎಂದಿಗೂ ಯಾವ ಸಂಕಲ್ಪ ಬರಲ್ಲ, ಏನಾಗ್ತದೋ ಏನೋ, ಹುಯಿ ಹೀ ಪಡಿ ಹೇ ಅನ್ನೋ ಸಂಕಲ್ಪ ಬರ್ತದೆ. ಇದು ಸತ್ಯ ಪ್ರೇಮದ ಅನುಭೂತಿ. जब हद के आशु की अनुभव करते किया, जहाँ है वहाँ तू ही तू. वह सर्वशक्तिवान नहीं, लेकिन बाप सर्वशक्तिवान है, साकार शरीरधारी नहीं. ಹದ್ದಿನ ಪ್ರಿಯತಮೆಯರ ಅನುಭವ ಮಾಡ್ತಾರೆ. ಹದ್ದಿನ ಪ್ರಿಯತಮ ಒಬ್ಬ ಮನುಷ್ಯ, ಆಕೆ ಒಬ್ಬಕ್ಕೆ ಮನುಷ್ಯ, ಅವ್ರು ಅನುಭವ ಮಾಡ್ತಾರೆ. ಎಲ್ಲಿ ನೋಡಿದ್ರೆ ನೀನೊಬ್ಬ ಇದ್ರೆ ಸಾಕು, ಎಷ್ಟು ಬೇಕಾದೇನು ಬೇಕಾದ್ ಮಾಡ್ತೀನಿ ಅಂತಾಳೆ. ನೋಡಿದ್ರೆ ಅವನು ಅಲ್ಪಶಕ್ತಿವಂತ, ಅಲ್ಪಜ್ಞ, ಅವನ ಕೈಯಾಗ ಏನು ತಾಕತ್ತಿಲ್ಲ. ಆದರೆ ಅಷ್ಟು ಲವ್ ಮಾಡ್ತಾರೆ ಅವರು ಒಬ್ರಿಗೊಬ್ರು ಮನುಷ್ಯರು. ಆ ಮನುಷ್ಯರ ಹತ್ರ ಏನು ತಾಕತ್ತಿಲ್ಲ ಅಂದರೆ ಒಬ್ರ ಮೇಲೆ ಒಬ್ರಿಗೆ ಧೈರ್ಯ, ನೀ ಅದೇ ಅಂತ ನಂಗೆ ಧೈರ್ಯ, ನೀ ಅದೇ ಅಂತ ನಂಗೆ ಧೈರ್ಯ ಅಂತಾರೆ. ನೋಡಿದ್ರೆ ಅವ್ರು ಅಲ್ಪಜ್ಞರು. ಆದರೆ ಇಲ್ಲಿ ನಮ್ಮ ಜೊತೆಗೆ ಯಾರದಾರ, ಸ್ವಯಂ ಸರ್ವಶಕ್ತಿವಾನ್, ಸಾಕಾರ ಶರೀರಧಾರಿ ಅಲ್ಲ. ಬಾಬನಿಗೇನು ಶರೀರನೇ ಇಲ್ಪ, ಅವನ ಹೆಂಗೆ ನಂಗೆ ಹೆಲ್ಪ್ ಮಾಡ್ತಾನೆ.
ಮಾಡ್ತಾನೋ ಮಾಡಲ್ಲ? जब चाहे जहाँ चाहे ಸೆಕೆಂಡ್ ಮೇ ಪਹੁಂಚ ಸಕ್ತೆ ಹೈ. ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲಿ ಕ್ಷಣದಲ್ಲಿ ತಲುಪಲು ಸಾಧ್ಯ. ಲೌಕಿಕದಲ್ಲಿ ಏನು ಶರೀರಧಾರಿ ಒಬ್ಬವನ ಜೊತೆಗದಿಯಲ್ಲ ಅಂತ ಧೈರ್ಯ, ಶರೀರಧಾರಿ ಇರೋದಕ್ಕೆ ಧೈರ್ಯ. ಆದರೆ ಶರೀರಧಾರಿಗಳು ಮೋಸ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವ್ರು ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲಿ ಒಂದೇ ಸೆಕೆಂಡಿಗೆ ತಲುಪಲಿಕ್ಕೆ ಆಗೋದಿಲ್ಲ. ಅವ್ರು ಕಾರ್ನ್ಯಾಗ ಬರ್ಬೇಕು, ಬೈಕ್ನಾಗ ಬರ್ಬೇಕು, ಗಾಡ್ಯಾಗ ಬರ್ಬೇಕು. ಇಲ್ಲಿ ಹಂಗಲ್ಲ. ಶಿವಬಾಬನಿಗೆ ಶರೀರ ಇಲ್ಲಾರ್ದಕ್ಕೆ ನಮಗೆ ಹೆಚ್ಚು ಧೈರ್ಯ. ಯಾಕೆ? ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲಿ ಕರೆದ ತಕ್ಷಣ ಬರ್ತಾನೆ. ಸರ್ವಶಕ್ತಿವಂತ ಪ್ರಿಯತಮ. ಲೌಕಿಕದಲ್ಲಿ ಕೆಲವೊಮ್ಮೆ ಏನಾಕೈತಿ, ಪ್ರಿಯತಮೆ ಕರೆದಾಗ ಪ್ರಿಯತಮ ಇಲ್ಲ ನಾ ಭಾಳ ಬ್ಯುಸಿ ಇದ್ದೀನಿ ಆಮೇಲೆ ಬರ್ತೀನಿ ಅಂದ್ರೂ ಸಾಕು, ಲವ್ ಮುರಿದ ಹೋಗ್ತವ್ರು. ಇಷ್ಟಿಷ್ಟಕ್ಕೆ ಮುರ್ಕೊಂತಾರೆ. ಆದರೆ ಇಲ್ಲಿ ಬಾಬಾ ಹಂಗೆ ಅನ್ನೋ ಚಾನ್ಸೇ ಇಲ್ಲ. ಯಾವಾಗ ಬೇಕಾವಾಗ ಕರೆದ್ರೂ ಬರ್ತಾನೆ. ಯಾಕೆಂದ್ರೆ ಅವನಿಗೆ ಶರೀರ ಇಲ್ಲ. ಅದಕ್ಕೆ ಇದು ವಿಚಿತ್ರ ಅಲ್ಲ. ಅವು ಜಬ್ ಚಾಹೆ ಜहाँ चाहे ಸೆಕೆಂಡ್ ಮೇ ಪਹੁಂಚ ಸಕ್ತೆ ಹೈ. ಅದಕ್ಕೆ ಬಾಬಾ ಎತ್ ಪಕ್ಕಾ ಮಂಡಿಸ್ತಾರೆ. ऐसे नहीं समझो कि कर्मयोगी जीवन में लवलीन अवस्था नहीं हो सकती है. ಬಾಬಾ ಕುಂತಾಗ ಚಲೋ ಧ್ಯಾನದಲ್ಲಿ ಮಗ್ನ ಆಗ್ತೀನಿ, ಕರ್ಮದಲ್ಲಿ ಲವ್ಲೀನ್ ಆಗಕ್ಕಾಗಂಗಿಲ್ಲ ಅಂತ ಈ ಶಬ್ದ ಅನ್ನಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಕರ್ಮಯೋಗಿ ಜೀವನದಲ್ಲೂ ಲವ್ ಲೀನ್ ಆಗುವ ಅನುಭವ ಮಾಡಿರಿ. ಅಷ್ಟು ಜಾಣರಾಗಿರಿ. ಹೋತಿ ಹೈ, ಪ್ರಯತ್ನ ಪಡ್ರಿ, ಆಗ್ತದೆ. साथ का अनुभव अर्थात लव का प्रैक्टिकल सबूत साथ है. ಜೊತೆಯ ಅನುಭವ ಅಂತಂದರೆ ಲವ್ವಿನ ಪ್ರಾಕ್ಟಿಕಲ್ ಸಬೂತ್ ಜೊತೆಗಿದ್ದಂತೆ. ಗೊತ್ತಾಯ್ತಾ? ನಾನು ಬಾಬನ್ ಲವ್ ಮಾಡ್ತಿದ್ದೀನಿ ಅನ್ಲಿಕ್ಕೆ ಪ್ರೂಫ್ ಏನಂದರೆ ಸದಾ ಬಾಬನನ್ನು ಜೊತೆಗಿಟ್ಟುಕೊಳ್ಳೋದು. ಕರ್ಮ ಮಾಡುವಾಗ್ಲೂ ಬಾಬನ ಜೊತೆಗಿಟ್ಟುಕೊಳ್ಳೋದೇ ಲವ್ವಿನ ಪ್ರಾಕ್ಟಿಕಲ್ ಪ್ರೂಫ್. तो सहज योगी ಸದಾಕೆ ಯೋಗಿ ಹೋಗೇನು? ಬಾಬನ ಜೊತೆ ಇಟ್ಕೊಂಡ್ರೆ ಏನಾಯ್ತು? ಜೀವನನೂ ಸುಲಭ ಆಯಿತು, ಕಷ್ಟಗಳು ಅನ್ಸಂಗೇ ಇಲ್ಲ. ಬಾಬನ ಥಕ್ಪನ್, ಬಾಬನ ಸಾಹಸ ಬರುವ ಕಾರಣದಿಂದ ಒಂದು ಕಡೆ ಸಹಜ ಯೋಗಿನೂ ಆಗ್ತೀವಿ, ಇನ್ನೊಂದು ಕಡೆ ಸದಾ ಯೋಗಿನೂ ಆಗ್ತೀವಿ. ಲವ್ ಅರ್ಥಾತ್ ಸದಾ ಸಹಜ ಯೋಗಿ. ಲವ್ ಅಂತಂದರೆ सदा सहज योगी. इसलिए डायरेक्शन भी दिया है ना. डायरेक्शन ಕೊಟ್ಟಿದ್ದಾರೆ ತಾನೆ बाबा. यह तपस्या वर्ष तो प्राइज लेने के समीप आ रहा है. ಈ ತಪಸ್ಯಾ ವರ್ಷದಲ್ಲಿ ಪ್ರೈಸ್ ತೆಗೆದುಕೊಳ್ಳುವ ಸಮೀಪ ಬರ್ತಾ ಇದ್ದೀರಿ. 14 ತಿಂಗಳು ಬಾಬಾ 192 ಇಸ್ವಿಯಲ್ಲಿ ಮಾಡಿಸಿದ್ದಾರೆ ತಪಸ್ಸನ್ನು. ಅದಕ್ಕೆ ಬಾಬಾ ಅಂತಾರೆ ಈಗ ತಪಸ್ಯಾ ವರ್ಷದ ಪ್ರೈಸ್ ಕೊಡುವ ಸಮಯ, ರಿಸಲ್ಟ್ ಅನೌನ್ಸ್ ಮಾಡುವ ಸಮಯ ಸಮೀಪ ಬಂದಿದೆ. प्राइज लेने के समीप आ रहा है लेकिन समाप्ति नहीं हो रहा है. ನೋಡಿದರೆ ಸಮಯ ಮುಗಿತಾ ಬಂದಿದೆ ತಪಸ್ಯಾ ವರ್ಷದ್ದು, ಆದರೆ ಮಕ್ಕಳದ ಸ್ಥಿತಿ ಇನ್ನೂ ಸಮಾಪ್ತ ನೈ ಹುವಾ है. ಯಾವ ಸಂಪನ್ನತೆ ತಲುಪಬೇಕಿನ್ನೂ ತಲುಪಿಲ್ಲಲ್ಲ. इसमें अभ्यास के लिए, प्रैक्टिकल के लिए सेवा को हल्का दिया और तपस्या को ज़्यादा महत्व दिया. ನೋಡಿದರೆ ನಿಮಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿನಿ. ತಪಸ್ಯಾ ವರ್ಷದಲ್ಲಿ ಸೇವೆ ಹಗುರ ಮಾಡಿದ್ದೀನಿ, ತಪಸ್ಸನ್ನು ಹೆಚ್ಚು ಮಾಡಿಸಿದ್ದೀನಿ. ಲೇಕಿನ್ ಇಸ್ ತಪಸ್ಯಾ ವರ್ಷಕ್ಕೆ ಸಂಪನ್ನ ಹೋನೆ ಕೆ ಬಾದ್ ಪ್ರೈಸ್ ತೋ ಲೇ ಲೇನಾ. ಈ ತಪಸ್ಯಾ ವರ್ಷದ ನಂತರ ನೀವು ಪ್ರೈಸ್ ತೆಗೆದುಕೊಳ್ಳೇಬೇಕು. ಏನು ಪ್ರೈಸ್ ಹೇಳ್ರಿ? ಕರ್ಮ ಮಾಡುವಾಗೂ ಇದೇ ಪ್ರೈಸಿಗೆ ಆಧಾರ. कर्म ಮಾಡುವಾಗೂ लवलीन स्थिति. आगे जो कर्म और योग, सेवा और योग, जो भी बैलेंस की स्थिति बताई हुई है, बैलेंस का अर्थ ही समानता है. याद तपस्या और सेवा को यह समानता हो, शक्ति और स्नेह में समानता हो, प्यारे और न्यारे में समानता हो. ತಪಸ್ಯಾ ವರ್ಷದಲ್ಲಿ ಪ್ರೈಸ್ ಪಡ್ಕೋಬೇಕಾದ್ರೆ ಏನೇನು ಮಾಡಬೇಕು? ಬ್ಯಾಲೆನ್ಸ್. ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್, ಸೇವೆ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್. ಏನೆಲ್ಲ ಬ್ಯಾಲೆನ್ಸ್ ಹೇಳ್ಕೊಟ್ಟಾರೋ ಬಾಬು, ಆ ಬ್ಯಾಲೆನ್ಸ್ ಸ್ಥಿತಿ ಇರಬೇಕು. ಬ್ಯಾಲೆನ್ಸ್ ಅಂದ್ರೇನು? ಸಮಾನತೆ, ಇಕ್ವಾಲಿಟಿ. ಯಾವುದ್ಯಾವುದ್ರಲ್ಲಿ ಬ್ಯಾಲೆನ್ಸ್? ಕರ್ಮ ಮತ್ತು ಯೋಗ, ಸೇವಾ ಮತ್ತು ಯೋಗ,
ಅಥವಾ ಇನ್ನೊಂದು ಶಬ್ದದಲ್ಲಿ ಯಾದ್, ತಪಸ್ಯ और ಸೇವಾ, ನೆನಪು ಮತ್ತು ಸೇವೆ, ತಪಸ್ಸು ಮತ್ತು ಸೇವೆ, ಯಹ ಸಮಾನತ, ಈ ಸಮಾನತೆ ಇರಬೇಕು. ಯಾವುದಾದ್ರಲ್ಲಿ ಶಕ್ತಿ और ಸ್ನೇಹ ಮೇ ಸಮಾನತ ಹೋ, ಶಕ್ತಿ ಮತ್ತು ಸ್ನೇಹದಲ್ಲಿ ಸಮಾನತೆ ಇರಬೇಕು. ಪ್ಯಾರೆ और ನ್ಯಾರೇಪನ್ ಮೇ ಸಮಾನತ ಹೋ, ಪ್ರೀತಿ ಮತ್ತು ಸ್ನೇಹದಲ್ಲಿ ಸಮಾನತೆ ಇರಬೇಕಂತಾರೆ ಬಾಬಾ. ಯಾವುದಾದ್ರಲ್ಲಿ ಕರ್ಮ ಮತ್ತು ಯೋಗ, ಸೇವಾ ಮತ್ತು ಯೋಗ, ತಪಸ್ಯ ಮತ್ತು ಸೇವೆ, ಸ್ನೇಹ ಮತ್ತು ಶಕ್ತಿ, ನ್ಯಾರ ಮತ್ತು ಪ್ಯಾರ. ಏನು ನ್ಯಾರ ಮತ್ತು ಪ್ಯಾರ ಅಂದರೆ कर्म करते हुए और कर्म से न्यारा हो, अलग बैठने में स्थिति की समानता हो. ಎಷ್ಟು ಬೆಸ್ಟ್ ಹೇಳ್ತಾರೆ ಬಾಬಾ. ತಪಸ್ಸೆ ವರ್ಷದ ಪ್ರೈಸ್ ತಗೋಬೇಕಾದ್ರೆ ಯಾವ ಸ್ಟೇಜ್ ತಲುಪಬೇಕು ನಾವಂದರೆ, ಕರ್ಮ ಮಾಡುತ್ತಿರುವಾಗ ಹಾಗೂ ಕರ್ಮನಿಂದ ನ್ಯಾರ ಆಗಿ ಕುತ್ಕೊಂಡಾಗ ಎರಡರ ಸ್ಥಿತಿಯಲ್ಲಿ ಸಮಾನತೆ ಇರಬೇಕು. ಇದು ತಪಸ್ಸೆ ವರ್ಷದಲ್ಲಿ ಪ್ರೈಸ್ ಪಡ್ಕೊಳ್ಳೋರು. ತಪಸ್ಸೆ ವರ್ಷದ ಪ್ರೈಸ್ ಪಡ್ಕೋಬೇಕಾದ್ರೆ ಯಾವ ಸ್ಟೇಜ್ ರೀಚ್ ಆಗಬೇಕಂದ್ರೆ, ಕುಂತು ಬೈಠಕ್ ಯೋಗ ಮಾಡ್ತೀವಿ, ಕರ್ಮ ಬಿಟ್ಟು ಯೋಗ ಮಾಡ್ತಿರ್ತೀವಲ್ಲ, ಆವಾಗ ಎಷ್ಟು ಬಾಬನ ಪ್ರೀತಿಯಲ್ಲಿ ತಲ್ಲೀನಾಗಿರ್ತೀವಿ. ಕರ್ಮ ಮಾಡುವಾಗ್ಲೂ, ಕರ್ಮದಿಂದ ನ್ಯಾರಾಗಿ ಕುತ್ಕೊಂಡಾಗ್ಲೂ ಹಾಗೂ ಕರ್ಮ ಮಾಡುವಾಗಲೂ ಎರಡರ ಸ್ಥಿತಿಯಲ್ಲಿ ಸಮಾನತೆ ಇರಬೇಕು. जो इस समानता के बैलेंस की कला में नंबर 1 जीतेगा वही महान बनेगा. ಯಾರು ಇಂತಹ ಸಮಾನತೆ ಬ್ಯಾಲೆನ್ಸಿನ ಕಲೆಯಲ್ಲಿ ನಂಬರ್ ಗೆಲ್ತಾರೋ ಅವರೇ ಮಹಾನರಾಗ್ತಾರೆ. ಈಗ ನಮ್ಮದು ಡಿಫ್ರೆನ್ಸ್ ಇದೆ. ಯೋಗ ಮಾಡುವಾಗ ನಮ್ಮ ಸ್ಥಿತಿ ಬೇರೆ, ಸಂಕಲ್ಪಗಳು ಬೇರೆ, ಕ್ವಾಲಿಟಿ ಆಫ್ ಥಾಟ್ಸ್ ಬೇರೆ, ಕರ್ಮ ಮಾಡುವಾಗ ಬೇರೆ ಆಗ್ಬಿಡ್ತದೆ. ಈಗ ಬಾಬಾ ಏನಂತಾರೆ, ಎರಡರಲ್ಲೂ ಸಮಾನತೆ ಇರಬೇಕು. ತೋ ದೋನೋ ಕರ್ ಸಕ್ತೆ ಹೋ, ಎರಡು ಈಕ್ವಲ್ ಮಾಡ್ಕೊಳಕ್ಕಾಗ್ತದ ಬಾಬಾ ಕೇಳ್ತಾರೆ. ಕಿ ನಹಿ ಸರ್ವಿಸ್ ಶುರು ಕರೆಂಗೆ ತೋ ऊपर नीचे हो जाएंगे. ಬಾಬಾ ಯೋಗದಲ್ಲಿ ಏನು ತಲ್ಲಿನ, ಏನು ಮಹದಾನಂದ, ಏನು ಆತ್ಮಾಭಿಮಾನಿ. ಬಾಬಾ ಸರ್ವಿಸ್ ಮಾಡಕ್ಕೆ ಶುರು ಮಾಡಿದೆ, ಕರ್ಮದಲ್ಲಿ ಬಂದೆ, ಸ್ಥಿತಿ ಅಪ್ಸೆಟ್. ಆ ರೀತಿ ಇದೆಯಾ ಬಾಬಾ ಕೇಳ್ತಾರೆ. ತೋ ಈ ವರ್ಷ ತೋ ಪಕ್ಕೆ ಹೋಗೇನಾ, ಗೊತ್ತಾಯ್ತಾ ಈ ವರ್ಷದ ಹೋಮ್ವರ್ಕ್ ಏನು? ಬಾಬಾ ಹೇಳ್ತಾರೆ, ಅಭಿ ಬ್ಯಾಲೆನ್ಸ್ ರಖ ಸಕ್ತೆ ಹೋ ಯಾ ನಹಿ, ಈಗ ಬ್ಯಾಲೆನ್ಸ್ ಇಟ್ಕೊಳ್ಳಿಕ್ಕೆ ಆಗ್ತದೋ ಇಲ್ವೋ? ಹಾಂ, ಸರ್ವಿಸ್ ಮೇ ಕಿಟ್ಬಿಟ್ಟು ಹೋತಿ. ಸರ್ವಿಸು ಕರ್ಮ ಅಂದಾಗ ಸಂಸ್ಕಾರ ಘರ್ಷಣೆ, ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ಸ್, ಡಿಸ್ಟರ್ಬೆನ್ಸಸ್ ಇರೋದೆ, ಕಿರಿಕಿರಿಗಳಿರೋದೆ. ಅದು ಕಿರಿಕಿರಿ ಇದ್ರೆ ನನ್ನ ಸ್ಥಿತಿ ಕಿರಿಕಿರಿ ಆಗಬಾರ್ದು. इसमें भी तो पास होना है ना, ಮತ್ತು ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಮಿನೇಷನ್. ಇದು ಒಂದು ಇಂಟರ್ನಲ್ಸೇ. ಪ್ರತಿ ಇಂಟರ್ನಲ್ಸ್ ಪಾಸ್ ಆದ್ರಲ್ವ ಫೈನಲಲ್ಲಿ ಮಾರ್ಕ್ಸ್ ಗೇನ್ ಆಗೋದು. ಇದನ್ನು ಪಾಸ್ ಆಗಬೇಕು. पहले सुनाया ना कि कर्म करते भी कर्मयोगी बनते भी लवलीन हो सकते हो, फिर तो विजयी हो जाएंगे. ಕರ್ಮ ಮಾಡ್ತಾ ಇರುವಾಗಲೂ ಕರ್ಮಯೋಗಿಯಾಗಿ ಲವ್ಲಿನ್ ಆಗಬಲ್ಲಿರಿ ಅಂದರೆ ಆವಾಗ ನೀವು ವಿಜಯಿಗಳು. ಸಮझा? ಅರ್ಥ ಆಯ್ತಾ? ಅಭಿ ಪ್ರೈಸ್ ಉಸ್ಕೋ ಮಿಲೇಗಾ. ಈಗ ಯಾರಿಗೆ ಪ್ರೈಸ್ ಸಿಗ್ತದೆ? ಜೋ ಬ್ಯಾಲೆನ್ಸ್ ಮೇ ವಿಜಯಿ ಹೋಗ. ಬ್ಯಾಲೆನ್ಸಿನಲ್ಲಿ ವಿಜಯಿಗಳಾದವರು. ಕರ್ಮ ಮತ್ತು ಯೋಗ, ಸೇವೆ ಮತ್ತು ಯೋಗ, ತಪಸ್ಸು ಮತ್ತು ಸೇವೆ, ಸ್ನೇಹ ಮತ್ತು ಶಕ್ತಿ, ಕರ್ಮ ಮತ್ತು ಕರ್ಮದಿಂದ ನ್ಯಾರ, ಎರಡರಲ್ಲೂ ಸಮಾನತೆ, ಬ್ಯಾಲೆನ್ಸ್ ಸ್ಥಿತಿ ಇಟ್ಕೊಳ್ಳೋರು ವಿಜಯಿಗಳು. आज विशेष निमंत्रण दिया, आपका स्वर्ग ऐसा होगा. बाप दादा बच्चों के मनाने में ही अपना मनाना समझते हैं. आप स्वर्ग में मनाएंगे, बाप इस मनाने में ही मनाएंगे.
ಬಾಬಾ ತಿಳಿಸ್ತಾ ಇದ್ದಾರೆ. ಆವತ್ತಿನ ದಿನ 13/2 ಮುರಳಿದು 92 ಇಸ್ವಿದು. ಅವತ್ತು ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ಚಲೋ ಸ್ವರ್ಗದ ಮಾಡೆಲ್ ಮಾಡಿದ್ರು. ಹಿಂದೆ ಗೋಲ್ಡ್ 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 ಬಾಪ್ ದಾದನ ಹಿಂದೆ ಪಾಂಡವ ಭವನದಲ್ಲಿ ಭಾಳ ಗ್ರ್ಯಾಂಡ್ ಡೆಕೋರೇಷನ್, ಮನ್ಮೋಹಕ, ನಯನ ಮೋಹಕ, ಭಾಳ ಚೆಂದಿಗಿತ್ತು. ಬಾಬಾ ಅಂತಾರೆ, ಮಕ್ಕಳೇ, ನಾನೇನು ಸಪ್ರೇಟ್ ಪರಮಧಾಮ್ದಾಗ ಕುಂತು ಸೆಲೆಬ್ರೇಷನ್ ಮಾಡಲ್ಲ. ನೀವು ಯಾವಾಗ ಸಮಾರಂಭ ಸಂಭ್ರಮಿಸ್ತೀರೋ ನಿಮ್ಮ ಜೊತೆಗೆ ನಾನು ಸಂಭ್ರಮಿಸ್ತೀನಿ. ನಂಗೆ ಬೇರೆ ಹಬ್ಬಿಲ್ಲ. ನಿಮ್ಮನ್ನು ಭೇಟಿ ಆಗೋದೇ ಒಂದು ದೊಡ್ಡ ಹಬ್ಬ. ಆಪ್ ಸ್ವರ್ಗ ಮೇ ಮನಾಯಂಗೆ. ನೀವು ನನ್ನನ್ನು ಬಿಟ್ಟು ಆಚರಿಸ್ತೀರಿ, ನೀವು ನನ್ನನ್ನು ಬಿಟ್ಟು ಸಂಭ್ರಮಿಸ್ತೀರಿ. ಎಲ್ಲಿ? ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ. ನನ್ನ ಬಿಟ್ಟು ನೀವು ಬೇಕಾದಷ್ಟು ಹಬ್ಬ ಮಾಡಿರಿ, ಆದರೆ ನಾನು ನಿಮ್ಮ ಬಿಟ್ಟು ಒಂದು ಹಬ್ಬನೂ ಮಾಡಿಲ್ಲ. ನಿಮ್ಮ ಜೊತೆಗಿರೋದೇ ನನಗೊಂದು ಹಬ್ಬ ಅಂತಾರೆ ಬಾಬಾ. तो खूब मनाना, नाचना, खूब झूलना, ಸದಾ ಖುಷಿಯ ಮನಾನ. ಇವತ್ತೊಂದು ದಿನ ಅಲ್ಲ ನೀವು ಆಚರಿಸೋದು, ದಿನ ಫಸ್ಟ್ ಕ್ಲಾಸ್ ಆಚರಿಸ್ರಿ, ಡ್ಯಾನ್ಸ್ ಮಾಡಿರಿ, ಉಯ್ಯಾಲೆಯಲ್ಲಿ ತೂಗಾಡ್ರಿ, ಖುಷಿಯನ್ನು ಸಂಭ್ರಮಿಸಿರಿ. ಪುರುಷಾರ್ಥ ಕಿ ಪ್ರಾರಬ್ಧ ಅವಶ್ಯ ಮಿಲೇಗಿ. ನೀವೆಷ್ಟು ಪುರುಷಾರ್ಥ ಮಾಡ್ತೀರ ಅದಕ್ಕೆ ಪ್ರಾರಬ್ಧ ಅಂತೂ ಅವಶ್ಯ ಸಿಕ್ಕೇ ಸಿಗ್ತದೆ. यहाँ सहज पुरुषार्थी हो और वहाँ सहज प्रारब्धि हो. ಇಲ್ಲಿ ಸಹಜ ಪುರುಷಾರ್ಥ ಮಾಡಿ. ಸಂಗಮಯುಗದ ಜೀವನ ಅಂದರೆ ನಿರಸ ಜೀವನ, ಡಿಫಿಕಲ್ಟ್ ಜೀವನ, ಗಪ್ಚುಪ್ ಜೀವನ, ಬಾಯಿ ಮುಚ್ಚಿದ ಜೀವನ ಅಲ್ಲ. ಸಂಭ್ರಮ ಪಡುವ ಜೀವನ. ಖುಷಿಯಿಂದ ಸಂಭ್ರಮಿಸಿರಿ. ಸಹಜ ಪುರುಷಾರ್ಥ ಮಾಡಿರಿ, ಸಹಜ ಪ್ರಾರಬ್ಧ ಸಿಗ್ತದೆ. ಹೀರೆ ಸೆ ಗೋಲ್ಡ್ ಬನ್ ಜಾಯಂಗೆ, ಅಭಿ ಹೀರೆ ಹೋ. ಈಗ ಸಹಜ ಪುರುಷಾರ್ಥ, ಸತ್ಯುಗದಲ್ಲಿ ಸಹಜ ಪ್ರಾರಬ್ಧ. ಈಗ ಬಾಬಾ ಒಂದು ಕ್ವಿಜ್ ಇಟ್ಟಾರೆ. ಈಗ ಸಹಜ ಪುರುಷಾರ್ಥಿಗೆ ಪ್ರಯತ್ನ ಪಡಬೇಕು, ಪುರುಷಾರ್ಥ ಪಡಬೇಕು. ಸತ್ಯುಗದಲ್ಲಿ ಪ್ರಾರಬ್ಧ. ಈಗ ಗೋಲ್ಡ್ ಯಾವುದು, ಡೈಮಂಡ್ ಯಾವುದು? ಪುರುಷಾರ್ಥ ಗೋಲ್ಡ್, ಪುರುಷಾರ್ಥ ಡೈಮಂಡು ಅಥವಾ ಸತ್ಯುಗದ ಪ್ರಾರಬ್ಧ ಡೈಮಂಡು? ಇಲ್ಲಿ ಡೈಮಂಡ್, ಅಲ್ಲಿ ಗೋಲ್ಡ್ ಅಂತಾರೆ ಬಾಬಾ. ಈಗಲೇ ನೀವು ವಜ್ರ. पूरा संगम युग ही आपके लिए विशेष बाप और बच्चों का कंपेनियन बनने का प्रेम दिवस है. ಅದು 14 ಫೆಬ್ರವರಿ ಅಷ್ಟೇ ಪ್ರೀತಿಯ ದಿನ, ಪ್ರೇಮದ ದಿನ. ಶುಭಾಬ ನಮಗೆ ತಿಳಿಸ್ತಿದ್ದಾರೆ, ಮಕ್ಕಳೇ, ಪೂರ್ಣ ಸಂಗಮ ಯುಗವೇ ನಿಮಗೋಸ್ಕರ ವಿಶೇಷ ತಂದೆ ಮತ್ತು ಮಕ್ಕಳ ಜೊತೆಗಾರರಾಗಿ ಆಚರಿಸುವ ಪ್ರೇಮ ದಿನ. ನಮ್ಮ ಪಾಲಿಗೆ ವ್ಯಾಲೆಂಟೈನ್ಸ್ ಡೇ ಯಾವುದು? ಸಂಗಮಯುಗದ ಪ್ರತಿದಿನನೂ ಬಾಬಾ ನನ್ನ ಜೊತೆಗಾರ, ಪ್ರಿಯತಮ. ಸಿರ್ಫ್ ಆಜ್ ಪ್ಯಾರ್ ಕಾ ದಿನ್ ಹೇ ಯಾ ಸದಾ ಪ್ಯಾರ್ ಕಾ ದಿನ್ ಹೇ? ಕೇವಲ ಇವತ್ತೊಂದು ದಿನ ಪ್ರೇಮದ ದಿನನೋ ಅಥವಾ ಸದಾ ಪ್ರೇಮದ ದಿನನೋ? ಬರೀ ಪ್ರೇಮದ ದಿನ ಅಲ್ಲ. ಇವತ್ತಂತೂ ಬಾಬಾ ಏನಂದರೆ, ಪ್ರೇಮದಲ್ಲಿ ಲವ್ಲೀನ್, ತಲ್ಲೀನ್ ಆಗುವ ದಿನ, ಪ್ರತಿದಿನನೂ. यह भी बेहद के ड्रामा के खेल में छोटे छोटे खेल है. ಇದು ನಾಟಕದಲ್ಲಿ ಚಿಕ್ಕ ಪುಟ್ಟ ಆಟಗಳು ಅಂತಾರೆ ಬಾಬಾ. ತೋ ಇತ್ನಾ ಸ್ವರ್ಗ ಸಜಾಯ ಹೇ ಉಸ್ಕಿ ಮುಬಾರಕ್. ಎಷ್ಟು ಚಂದ ಮಾಡಿದ್ರು ಪಾಂಡವ ಭವನ ಅವತ್ತಿನ ದಿನ ಅಂದರೆ, ಭಾಳ ಚಂದ ಗ್ರ್ಯಾಂಡ್ ಮಾಡಿದಿರಿ, ನಿಮಗೆ ಬಹಳ ಮುಬಾರಕ್ ಅಂತಾರೆ ಬಾಬಾ. ತೋ ಇಸ್ ಸಜಾವಟ್ ಬಾಪ್ ಕೋ ಸಜಾವಟ್ ದಿಖಾಯಿ ನಹಿ ದೇತಿ, ಲೇಕಿನ್ ಸಬ್ಕೆ ದಿಲ್ ಕಾ ಪ್ಯಾರ್ ದಿಖಾಯಿ ದೇತಾ ಹೈ. ಮತ್ತದರಲ್ಲಿ ಬಾಬಾ ಹೇಳ್ತಾರೆ, ಈಗ ಫಸ್ಟ್ ಏನಂದ್ರೆ ಬಾಬಾ, ಸತ್ಯುಗ ಗೋಲ್ಡ್, ಸಂಗಮಯುಗ ಡೈಮಂಡ್. ಈ ಸಂಗಮಯುಗದಲ್ಲೂ ಇಲ್ಲೆಲ್ಲ ಸ್ಟೇಜ್ ಚಂದ ಓಂ ಶಾಂತಿ ಭವನ ಡೆಕೋರೇಷನ್ ಮಾಡಿರಲ್ಲ, ಆ ಡೆಕೋರೇಷನ್ ಭಾಳ ಗ್ರ್ಯಾಂಡ್ ಇದೆಯೋ, ಭಾಳ ಮನಮೋಹಕ ಇದೆಯೋ, ಅಥವಾ ನಿಮ್ಮ ಹೃದಯದ ಪ್ರೀತಿ ಇದೆಯಲ್ಲ ಅದು ಮನಮೋಹಕ ಇದೆಯೋ? ಬಾಬಾ ಕೇಳ್ತಾರೆ. ಬಾಬಾ ಹೇಳ್ತಾರೆ, ನನಗೆ ಈ ಡೆಕೋರೇಷನ್ಗಿಂತಲೂ ಮಕ್ಕಳೇ, ನನಗೆ ನಿಮ್ಮ ಹೃದಯದಲ್ಲೇನು ಪ್ರೀತಿ ಇದೆಯಲ್ಲ, ಸತ್ಯ ಪ್ರೇಮ ಇದೆಯಲ್ಲ, ಅದು ನಿಜವಾದ ಡೆಕೋರೇಷನ್ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ಆಪ್ಕೆ ಸಚ್ಚೆ ಪ್ಯಾರ್ ಕೆ ಆಗೆ ಏ ಸಜಾವಟ್ ಕುಚ್ ನಹೀ ಹೈ. ನಿಮ್ಮ ಸತ್ಯ ಪ್ರೀತಿಯ ಶೃಂಗಾರದ ಮುಂದೆ ಈ ಶೃಂಗಾರ ಏನೂ ಅಲ್ಲ ಅಂತಾರೆ ಬಾಬಾ. ಬಾಪ್ ದಾದಾ ಪ್ಯಾರ್ ಕೋ ದೇಖ್ ರಹೆ ಹೈ. ಬಾಪ್ ದಾದಾ ಈ ಶೃಂಗಾರ ನೋಡಕ್ಕೆ ಬಂದಿಲ್ಲ. ಏನು ನೋಡಕ್ಕೆ ಬಂದಾರೆ ಬಾಬಾ? ತಂದೆಯ ಮಕ್ಕಳ ಪ್ರೀತಿಯನ್ನು ನೋಡ್ಲಿಕ್ಕೆ ಬಂದರೆ. वैसे जिसको निमंत्रण देते हैं तो निमंत्रण में आने वाला बोलता नहीं है, निमंत्रण देने वाले बोलते हैं. बच्चों का इतना प्यार है जो बाप के सिवाय समझते हैं कि कुछ अंतर पड़ जाता है.
इसलिए दिल का प्यार प्रत्यक्ष करने के लिए आज यह खेल रचा है. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಲೌಕಿಕದಲ್ಲಿ ಯಾರು ಇನ್ವಿಟೇಷನ್ ಕೊಡ್ತಾರೋ ಇನ್ವಿಟೇಷನ್ನಲ್ಲಿ ಬಂದವರೇನು ಮಾತಾಡಲ್ಲ, ಆದರೆ ಇನ್ವಿಟೇಷನ್ ಕೊಡೋರು ಮಾತಾಡ್ತಾರೆ. ಬಾಬಾ ಅಂತಾರೆ, ಬಾಬಾ ಮಕ್ಕಳಿಗಿಷ್ಟು ಪ್ರೀತಿ ಇದೆ, ಬಾಬನ ವಿನಃ ಬೇರೆ ಯಾರು ಇಲ್ಲ. ಸ್ವಲ್ಪ ಅಂತರ ಇರಬಾರ್ದು, ನಿರಂತರ ಇರಬೇಕು. ಈ ಅಂತರ ಮಕ್ಕಳಿಗೆ ಕೆಲವೊಮ್ಮೆ ಬಾಬನ ಮೇಲೆ ಪ್ರೀತಿಯಲ್ಲಿ ಅಂತರ ಆಗ್ಬಿಡ್ತದೆ. ಆ ಅಂತರವನ್ನು ತೆಗೆದು ನಿರಂತರ ಮಾಡ್ಲಿಕ್ಕೆ ಇವತ್ತಿಷ್ಟೆಲ್ಲ ಬಾಬಾ ವ್ಯಾಲೆಂಟೈನ್ಸ್ ಡೇನ ಆಚರಿಸ್ಲಿಕ್ಕೆ ಬಂದ್ದಾರೆ. ಅಚ್ಚ, ಸದಾ ಸರ್ವ ಸ್ನೇಹದಲ್ಲಿ ಸಮಾವೇಶ ಆದಂಥ ಆತ್ಮಗಳಿಗೆ, ಸದಾ ಸ್ನೇಹದ ಜೊತೆಗೆ ಅನುಭವ ಮಾಡುವಂತಹ ಆತ್ಮಗಳಿಗೆ, ಸದಾ ಏಕ್ ಬಾಪ್ दूसरा ना कोई ऐसे ಸಮೀಪ ಸಮಾನ ಆತ್ಮಕ್ಕೂ, ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ ಅನ್ನುವಂಥ ಸಮೀಪ ಸಮಾನ ಆತ್ಮಗಳಿಗೆ, ಸಂಗಮಯುಗದ ಶ್ರೇಷ್ಠ ಪ್ರಾರಬ್ಧ ಸ್ವರ್ಗದ ಅಧಿಕಾರಿ ಆತ್ಮಗಳಿಗೆ, ಸದಾ ಕರ್ಮಯೋಗಿ ಜೀವನದಿಂದ ಶ್ರೇಷ್ಠ ಕಲೆಯ ಅನುಭವ ಮಾಡುವ ವಿಶೇಷ ಆತ್ಮಗಳಿಗೆ, ಸದಾ ಸರ್ವ ಹದ್ದಿನ ಆಕರ್ಷಣೆಗಳಿಂದ ಮುಕ್ತ ಲವ್ಲೀನ ಆತ್ಮಗಳಿಗೆ, ಬಾಬನ ಸರ್ವ ಸಂಬಂಧ ಸಮೇತವಾಗಿ ಸ್ನೇಹ ಸಂಪನ್ನ ನೆನಪು ಪ್ರೀತಿ ಸ್ವೀಕೃತವಾಗಲಿ. ನೆನಪು ಪ್ರೀತಿ ನಮಸ್ತೆ. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप दादारವರು ದಾದಿಗಳ ಜೊತೆಗೆ ಮಾತಾಡ್ತಾರೆ. जो निमित्त है उसको सदा सहज याद रहती है. आप सबका भी निमित्त बनी आत्माओं से विशेष प्यार है. ನಿಮಿತ್ತ ಆದವರಿಗೆ ಅವರಿಗೆ ಸದಾ ನೆನಪು ಸಹಜ ಇರ್ತದೆ. ನಿಮಗೂ ಎಲ್ಲರ ಮೇಲೆ ಪ್ರೀತಿ, ನಿಮ್ಮ ಮೇಲೂ ಎಲ್ಲರಿಗೂ ವಿಶೇಷ ಪ್ರೀತಿ. इसलिए आप सब समाये हुए हो. निमित्त बनी हुई आत्माओं का ड्रामा में पार्ट नोंदा हुआ है. ನಿಮಿತ್ತ ಆಗುವುದು ಸಹಿತ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಶಕ್ತಿಯ ಬಿ ನಿಮಿತ್ತ ಹೈ, ಪಾಂಡವ ಬಿ ನಿಮಿತ್ತ ಹೈ. ದೊಡ್ಡ ದೊಡ್ಡ ಜವಾಬ್ದಾರಿಗಳಲ್ಲಿ ಮೌಂಟ್ ಅಬಿನಲ್ಲಿ ಬಾಬಾ ಅನೇಕ ಅಕ್ಕಂದಿರನ್ನು, ದಾದಿ ದೀದಿಗಳನ್ನು ನಿಮಿತ್ತ ಇಟ್ಟಿದ್ದಾರೆ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಅಣ್ಣಂದಿರನ್ನ ನಿಮಿತ್ತ ಇಟ್ಟಿದ್ದಾರೆ ಬಾಬಾ. तो ड्रामा ने शक्तिया और पांडवों को साथ साथ निमित्त बनाया. ನಾಟಕವು ಶಕ್ತಿಗಳನ್ನು ಮತ್ತು ಪಾಂಡವರನ್ನು ಜೊತೆ ಜೊತೆಗೆ ನಿಮಿತ್ತ ಮಾಡಿದ್ದಾರೆ. तो निमित्त बनने की विशेष गिफ्ट है. निमित्त का पार्ट सादा न्यारा और प्यारा बनता है. ಯಾವಾಗ ನಿಮಿತ್ತರಾಗುವಂಥ ಪಾತ್ರ ಸಿಕ್ಕಿದೆಯೋ ಅದು ದೊಡ್ಡ ಜವಾಬ್ದಾರಿ ಆದರೂ ಸಹ ಅದರಲ್ಲಿ ವಿಶೇಷ ಗಿಫ್ಟ್ ಇದೆ. निमित्त आगुव पात्र एल्लरिगू प्यारा अष्टे न्यारा. अगर निमित्त भाव का अभ्यास स्वतः और सहज है तो सदा स्व के प्रगति और सर्व की प्रगति उन्हों के हर कदम में समाये. न केवल निमित्त मात्र, अटेंशनू इರ್ತದೆ, न्यारानू इರ್ತದೆ. न केवल निमित्त मात्र, स्वप्रगति सर्वर प्रगति प्रति ಹೆಜ್ಜೆಯಲ್ಲಿ ಇರ್ತದೆ. उन आत्माओं का कदम धरने पर नहीं लेकिन स्टेज पर है. ನಿಮಿತ್ತರು ಅಂದರೆ ನಾನು ಒಬ್ಬನೇ ಇದ್ದೀನಿ ಅನ್ನುವಂಗೆ ಇಲ್ಲ. ನಿಮಿತ್ತರು ಅಂದರೆ 1000 ಜನರ ಮುಂದಿದ್ದೀನಿ ಅಂತಲೇ ಅರ್ಥ. ಪ್ರತಿ ಹೆಜ್ಜೆ ಸ್ಟೇಜ್ ಮೇಲಿದೆ ಅಂತಲೇ ತಿಳ್ಕೊಬೇಕು, ಧರಣಿ ಮೇಲೆಲ್ಲ. ಚಾರೋರ್ಕೆ ಆತ್ಮ ಸ್ಟೇಜ್ಗೂ ಸ್ವತಃ ದೇಖ್ತಿ. ನಿಮಿತ್ತರನ್ನು ಯಾವಾಗಲೂ ಎಲ್ಲರೂ ನೋಡ್ತಾರೆ, ಇವ್ರು ಹೆಂಗಿದ್ದಾರೆ. 4 ಕಡೆಯಲ್ಲಿರುವ ಆತ್ಮಗಳು ನೋಡ್ತಾರೆ. ಬೇಹದ್ ಕಿ ವಿಶ್ವ ಕಿ ಸ್ಟೇಜ್ ಹೇ और ಸಹಜ ಪುರುಷಾರ್ಥ ಕಿ ಬಿ ಸ್ಟೇಜ್ ಹೇ. ಬೇಹದ್ದಿನ ವಿಶ್ವದ ಸ್ಟೇಜು ಇದು, ಸಹಜ ಪುರುಷಾರ್ಥದ ಸ್ಟೇಜು ಇದು. ನಿಮಿತ್ತ ಸ್ಟೇಜ್ ಮೇಲೆ ಕುತ್ಕೊಳ್ಳೋದಂದರೆ दोनों स्टेज ऊंची है. ಎರಡೂ स्टेज ಬಹಳ ಶ್ರೇಷ್ಠ. निमित्त बनी हुई आत्माओं को सदा ये स्मृति स्वरूप रहता है कि विश्व के आगे एक बाप समान का एग्जाम्पल है. ನಿಮಿತ್ತ ಆಗಿರುವ ಆತ್ಮಗಳಿಗೆ ಸದಾ ಈ ಸ್ಮೃತಿ ಇರಬೇಕು. ನಿಮಿತ್ತ ಆಗುವುದಂದರೆ ತಂದೆಯ ಸಮಾನ ಉದಾಹರಣ ಮೂರ್ತಿಗಳಾಗಬೇಕು, ತಂದೆಯ ಸಮಾನ ಉದಾಹರಣ ಮೂರ್ತಿಯಾಗಿರಬೇಕು. ಇಂಥ ನಿಮಿತ್ತ ಆತ್ಮಗಳಿದ್ದೀರಿ ತಾನೆ. ಸ್ಥಾಪನಾ ಕೆ ಆದಿ ಸೆ ಅಬ್ ತಕ್ ನಿಮಿತ್ತ ಬನೆ ಹುए हैं. ಯಜ್ಞದ ಸ್ಥಾಪನೆಯಿಂದ ಹಿಡಿದು ಇವತ್ತಿನವರೆಗೂ ಸಹ ಎಲ್ಲರೂ ನಿಮಿತ್ತರಾಗಿದ್ದಾರೆ. ಆರ್ ಸದೈವ रहेंगे. ದಾದಿ ದೀದಿಗಳು ಅವತ್ತಿನಿಂದ ಇವತ್ತಿನವರೆಗೂ ಸ್ಥಾಪನೆಯ ಸಮಯದಿಂದ ಇಂದಿನವರೆಗೂ ನಿಮಿತ್ತಾಗಿದ್ದಾರೆ, ಇದ್ದಾರೆ, ಈಗಲೂ ಇದ್ದಾರೆ. ऐसे है ना, ये भी एक्स्ट्रा लक है.
ಎಷ್ಟು ಪುರುಷಾರ್ಥ ಮಾಡಿದರು, ಎಷ್ಟು ಫೇಸ್ ಮಾಡಿದರು ಅವರೆಲ್ಲ. ಆದರೆ ಅದು ಎಕ್ಸ್ಟ್ರಾ ಲಕ್ ಕೊಟ್ಟುಬಿಡ್ತು. और ಲಕ್ ದಿಲ್ ಕಾ ಲವ್ ಸ್ವತಃ ಬಡಾತಾ ಹೈ. ಆ ಲಕ್ ಹೃದಯದ ಗೌರವವನ್ನು ತಾನೇ ಹೆಚ್ಚಿಸ್ತದೆ, ಪ್ರೀತಿಯನ್ನು ಹೆಚ್ಚಿಸ್ತದೆ. अच्छा निमित्त बनकर प्लान बना रहे हो, बाप दादा के पास तो पहुंचता है. ನೀವು ನಿಮಿತ್ತರಾಗಿ ಏನಾರ ಪ್ಲಾನ್ ಮಾಡಿರಿ, ನೀವು ಮಾಡಿರೋ ಪ್ಲಾನ್ ಎಲ್ಲ ಬಾಬನಿಗೆ ತಲುಪ್ತದೆ. प्रैक्टिकल में स्वयं शक्तिशाली बन औरों में भी शक्ति भरते प्रत्यक्षता के समीप लाते चलो. ಪ್ರಾಕ್ಟಿಕಲ್ನಲ್ಲಿ ಸ್ವಯಂ ಶಕ್ತಿಶಾಲಿಯಾಗಿ ಆಮೇಲೆ ಶಕ್ತಿಯನ್ನು ತುಂಬುತ್ತಾ ಪ್ರತ್ಯಕ್ಷತೆಯ ಸಮೀಪ ತನ್ನಿ. ಅಬ್ ಮೆಜಾರಿಟಿ ಆತ್ಮಾಯೇ ಇಸ್ ದುನಿಯಾ ಕೋ ದೇಖ್ ದೇಖ್ ಥಕ್ ಗಯಿ ಹೈ. ಈಗ ಮೆಜಾರಿಟಿ ಆತ್ಮಗಳು ಈ ಜಗತ್ತನ್ನು ನೋಡಿ ನೋಡಿ ಸುಸ್ತಾಗಿ ಬಿಟ್ಟಿದ್ದಾರೆ. ನವೀನತಾ ಚಾತಿ ಹೈ, ಹೊಸತನವನ್ನು ಬಯಸ್ತಾರೆ. ನವೀನತಾಕ್ಕೆ ಅನುಭವ ಅಭಿ ಕರಾ ಸಕ್ತೆ ಹೋ. ಬಾಬಾ ತಿಳಿಸ್ತಿದ್ರೆ ಈಗ ನವೀನತೆ ಅನುಭವ ಮಾಡಿಸಿ. ಜೋ ಕಿಯಾ ಬಹುತ್ ಅಚ್ಚ, ಪ್ರಾಕ್ಟಿಕಲ್ ಮೇ ಬಿ ಬಹುತ್ ಅಚ್ಚ ಹೋನಾ ಹೈ. ಏನೆಲ್ಲ ಮಾಡಿದ್ದೀರೋ ಅದು ಬಹಳ ಒಳ್ಳೆಯದು, ಪ್ರಾಕ್ಟಿಕಲ್ನಲ್ಲೂ ಒಳ್ಳೆಯದಾಗಲಿದೆ. ದೇಶ ವಿದೇಶನೇ ಪ್ಲಾನ್ ಅಚ್ಚೆ ಬನಾಯೆ ಹೈ. ब्रह्मा बाप को प्रत्यक्ष किया अर्थात बाप दादा को साथ साथ प्रत्यक्ष किया. ದೇಶ ವಿದೇಶದವರೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಬ್ರಹ್ಮ ಬಾಬನ ಪ್ರತ್ಯಕ್ಷಗೊಳಿಸೋದಂತಂದ್ರೂ ಸಹ ಬಾಬಾ ತಿಳಿಸ್ತಾ ಇದ್ದಾರೆ, ಬಾಪ್ ದಾದಾರವರನ್ನು ಪ್ರತ್ಯಕ್ಷಪಡಿಸಿದಂತೆ. ಕ್ಯೋಂಕಿ ಬ್ರಹ್ಮ ಬನಾ ಹಿ ತಬ್ ಜಬ್ ಬಾಪ್ ನೆ ಬನಾಯಾ, ತೋ ಬಾಪ್ ಮೇ ದಾದಾ ದಾದಾ ಮೇ ಬಾಪ್ ಸಮಾಯ ಹುವಾ ಹೈ. ಬ್ರಹ್ಮ ಬಾಬನ ಪ್ರತ್ಯಕ್ಷಪಡಿಸಿದ್ರು ಶಿವಬಾಬನ ಪ್ರತ್ಯಕ್ಷಪಡಿಸಿದಂಗೆ. ಯಾಕೆಂದರೆ ಶಿವಬಾಬನೇ ದಾದಾ ಲೇಖರಾಜನ ಬ್ರಹ್ಮ ಮಾಡಿದರು, ತಂದೆಯನ್ನಾಗಿ ಮಾಡಿದರು. ಬಾಬನಲ್ಲಿ ದಾದಾ, ದಾದಾನಲ್ಲಿ ಬಾಬಾ ಇಬ್ಬರು ಸಮಾವೇಶ ಆಗಿದ್ದಾರೆ. ಐಸೆ ಬ್ರಹ್ಮ ಕೋ ಫಾಲೋ ಕರ್ನಾ ಅರ್ಥಾತ್ ಲವ್ಲೀನ್ ಆತ್ಮ ಬನನಾ. ಇಂಥ ಬ್ರಹ್ಮ ಬಾಬನನ್ನು ಫಾಲೋ ಮಾಡುವುದೇ ಲವ್ಲೀನ್ ಆಗೋದು. ಐಸೆ ಹೈನಾ? ಅಚ್ಚ. ಪಾರ್ಟಿಗಳ ಜೊತೆಗೆ ಬಾಬಾ ಮಾತಾಡ್ತಾರೆ. ಸಭಿ ಕೆ ದಿಲ್ ಕಿ ಬಾತೆ ದಿಲಾರಾಮ್ ಕೆ ಪಾಸ್ ಬಹುತ್ ತೀವ್ರ ಗತಿ ಸೆ ಪಹುಂಚ ಜಾತಿ ಹೈ. ಎಲ್ಲರ ಹೃದಯದ ಮಾತುಗಳು ದಿಲಾರಾಮನ ಬಳಿ ಬಹಳ ತೀವ್ರ ಗತಿಯಲ್ಲಿ ತಲುಪಿಬಿಡ್ತದೆ. ನೀವು ಸಂಕಲ್ಪ ಮಾಡಿರ್ತೀರಿ, ಇನ್ನೂ ಹೇಳ್ಕೊಂಡಿರಂಗಿಲ್ಲ, ಆಗಲೇ ಬಾಬನಿಗೆ ತಲುಪಿಬಿಡ್ತದೆ. ಆಪ್ ಲೋಗ್ ಸಂಕಲ್ಪ ಕರ್ತೆ ಹೋ ಬಾಪ್ ದಾದಾ ಕೆ ಪಾಸ್ ಪಹುಂಚ ಜಾತೆ. ನೀವು ಸಂಕಲ್ಪ ಮಾಡದಂತೆ ಬಾಬನಿಗೆ ತಲುಪ್ತದೆ. बाप दादा भी सभी के अपने अपने विधि पूर्वक संकल्प सेवा और स्थिति सबको देखते रहते हैं. ಬಾಪ್ ದಾದಾರವರು ಸಹ ಎಲ್ಲರೂ ನೋಡ್ತಾರೆ, ತಮ್ಮ ತಮ್ಮ ವಿಧಿಪೂರ್ವಕ ಸಂಕಲ್ಪ ಸೇವಾ ಸ್ಥಿತಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಪುರುಷಾರ್ಥಿ ಸಭಿ ಹೋ, ಲಗನ್ ಭಿ ಸಭಿ ಮೇ ಹೈ, ಲೇಕಿನ್ ವೆರೈಟಿ ಜರೂರ್ ಹೈ. ಎಲ್ಲರೂ ಪುರುಷಾರ್ಥಿಗಳು, ಲಗನ್ನು ಎಲ್ಲರಲ್ಲಿದೆ, ಆದರೆ ವೆರೈಟಿ ಎಲ್ಲರದೇನು ಒಂದೇ ಇಲ್ಲ. लक्ष्य सबका श्रेष्ठ है, श्रेष्ठ लक्ष्य के कारण ही कदम आगे बढ़ रहे हैं. कोई तीव्र गति से बढ़ रहे, कोई साधारण गति से बढ़ रहे. ಲಕ್ಷ್ಯ ಎಲ್ಲರದು ಶ್ರೇಷ್ಠ. ಶ್ರೇಷ್ಠ ಲಕ್ಷ್ಯ ಇರೋ ಕಾರಣದಿಂದಲೇ ಪುರುಷಾರ್ಥದಲ್ಲಿ ಹೆಜ್ಜೆಯನ್ನು ಮುಂದೆ ಹಾಕ್ತಿದ್ದೀವಿ. ಗುರಿ ಶ್ರೇಷ್ಠ ಇಟ್ಕೊಂಡಿದ್ದೀರಿ, ಆದರೆ ಕೆಲವೊಬ್ಬರು ಫಾಸ್ಟಾಗಿ ಮುಂದುವರಿತಿದ್ದೀರಿ, ಕೆಲವೊಬ್ಬರು ಸ್ಲೋ ಆಗಿ ಹೆಜ್ಜೆ ಇಡ್ತಾ ಇದ್ದೀರಿ ಅಂತಾರೆ ಬಾಬಾ. ಕೆಲವೊಬ್ಬರು ಸಾಧಾರಣ ಗತಿಯಲ್ಲಿ. ಪ್ರಗತಿ ಭೀ ಹೋತಿ ಹೇ ಲೇಕಿನ್ ನಂಬರ್ ವಾರ್. ಎಲ್ಲರದು ಪ್ರಗತಿ ಆಗ್ತಾ ಇದೆ, ಆದರೆ ಎಲ್ಲರದು ಸೇಮ್ ಸ್ಪೀಡ್ನಲ್ಲಿ ಎಲ್ಲ. ತಪಸ್ಯ ಕಾಬಿ ಉಮಂಗ್ ಉತ್ಸಾಹ ಸಭಿ ಮೇ ಹೇ. ತಪಸ್ಸು ಮಾಡ್ಬೇಕಂತ ಉಮಂಗ್ ಉತ್ಸಾಹನೂ ಇದೆ. ಲೇಕಿನ್ ನಿರಂತರ और सहज उसमें अंतर पड़ जाता है. ಕೆಲವರಿಗೆ ನಿರಂತರ ಲಗನ್ ಇದೆ, ಕೆಲವರಿಗೆಲ್ಲ. ಕೆಲವರಿಗೆ ಸಹಜ ಇದೆ, ಕೆಲವರಿಗೆ ಸಹಜ ಅನಿಸ್ತಾ ಇಲ್ಲ. ತಪಸ್ ಅಂತರ ಇದೆ. सबसे सहज और निरंतर याद का साधन ಸದಾ ಬಾಪ್ ಕೆ ಸಾಥ್ ಅನುಭವ. ನಿರಂತರ ಬಾಬನ ನೆನಪಿರಬೇಕು, ಸಹಜವಾಗಿ ಬಾಬನ ನೆನಪು ಮಾಡ್ದಂಗೆ ಅನಿಸ್ಬೇಕು. ಯೋಗ ನಮಗೆ ಕಷ್ಟನೂ ಆಗಬಾರ್ದು, ನಿರಂತರನೂ ಇರಬೇಕು. ಅದಕ್ಕೇನು ಮಾಡಬೇಕು? ಬಾಬನನ್ನು ಜೊತೆಗಿಟ್ಟುಕೊಳ್ಳುವ ಅನುಭವ ಮಾಡ್ರಿ. ಇದೇ ಯೋಗ, ಇದೇ ತಪಸ್ಸು. ಯಾವುದು? ಬಾಬನನ್ನು ಸದಾ ಜೊತೆಗಿಟ್ಟುಕೊಳ್ಳುವ ಅನುಭವ ಮಾಡಿ. ಸಾತ್ ಕಿ ಅನುಭೂತಿ ಯಾದ್ ಕರ್ನೆ ಕಿ ಮೆಹನತ್ ಸೆ ಚುಡಾ ದೇತಿ. ಯೋಗ ತಪಸ್ಸು ಅಂದರೆ ಡಿಫಿಕಲ್ಟ್ ಶಬ್ದಗಳು, ಡಿಫಿಕಲ್ಟ್ ಅನ್ನಿಸ್ತದೆ. ಆದರೆ ಬಾಬನ ಜೊತೆಗಿಟ್ಟುಕೊಳ್ಳೋ ಅನುಭೂತಿ ಮಾಡಿರಿ, ಪರಿಶ್ರಮದಿಂದ ಮುಕ್ತರಾಗಿ ಬಿಡ್ತೀರಿ. ಜಬ್ ಸಾಥ್ ಹೈ ತೋ ಯಾದ್ ತೋ ರಹೇಗಿನಾ. ನೀನು ಪರಮಧಾಮದಾಗದಿ, ನಾ ಸಾಕಾರ ಲೋಕದಾಗದೇನೆ ಅಂದರೆ ಯೋಗ ಮಾಡೋದು ಕಷ್ಟ ಆಕೈತಿ. ನನ್ನ ಜೊತೆಗೆ ಬಾಬಾ ಇದ್ದಾರೆ, ಜೊತೆಗಿದ್ದವರನ್ನು ನೆನಪು ಮಾಡೋದು ಸುಲಭ ತಾನೆ. और साथ सिर्फ ऐसे नहीं कि साथ में कोई बैठा है, लेकिन साथी अर्थात मददगार है. ಶಿವಬಾಬಾ ಬರೇ ಸಾಥ್ ಅಲ್ಲ, ಸಾಥ್ ಜೊತೆಗೆ ಸಾಥಿ. ಕೆಲವೊಬ್ರು ನೋಡ್ರಿ ಲೈಫ್ನಲ್ಲಿ ಎಂಥವ್ರು ಇರ್ತಾರೆ ಅಂದರೆ ಸಾಥ್ ಇರ್ತಾರೆ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀನಿ,
ಜೊತೆಗಿದ್ದರೆ ಬಂದು ಒಂದು ಸಣ್ಣ ಹೆಲ್ಪ್ ಮಾಡಲ್ಲ, ಹಿಂಗೆ ನೋಡ್ಕೊಂಡು ಕುಂತಿರ್ತಾರೆ, ಹೆಲ್ಪ್ ಸಹ ಮಾಡಲ್ಲ. ಆದರೆ ಶಿವಬಾಬಾ ಬರೀ ಸಾಥ್ ಅಲ್ಲ, ಸಾಥು ಆಗ್ಯಾರೆ, ಸಾಥಿಯೂ ಆಗಿದ್ದಾರೆ. ಸಾಥಿ ಅಂದರೆ ನನ್ನೆಲ್ಲ ಕೆಲಸಕ್ಕೂ ಮದದ್ಗಾರ್, ಹೆಲ್ಪ್ ಮಾಡ್ತಾರೆ ಬಾಬಾ. तो साथ वाला अपने काम में बिजी होने से भूल भी सकता है, लेकिन साथी नहीं भूलता है. ಯಾರು ಕೇವಲ ಜೊತೆಗಿದ್ದಾರೋ ಆ ಜೊತೆಗಿದ್ದವರನ್ನು ನಾವು ಕೆಲವು ಮರಿಬೋದು ನಮ್ಮ ಕೆಲಸದಾಗ ಮುಳುಗಿ. ಆದರೆ ಸಾಥಿ ಆದವರನ್ನು ನಾವು ಎಷ್ಟು ಕೆಲಸದಲ್ಲಿ ಮುಳುಗಿದ್ರೂ ಸಾಥಿನ ಮರೆಯಂಗಿಲ್ಲ, ಯಾಕೆಂದ್ರೆ ಅವರೇ ನನ್ನ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಶಿವಬಾಬಾ ಕೇವಲ ಸಾಥ್ ಅಲ್ಲ, ಸಾಥ್ ಮತ್ತು ಸಾಥಿ. ಸಾಥ್ ಅಂದರೆ ಜೊತೆಗಿರೋರು, ಸಾಥಿ ಅಂದರೆ ಹೆಲ್ಪ್ ಮಾಡೋರು. तो हर कर्म में बाप का साथ साथी रूप में है. ಪ್ರತಿ ಕರ್ಮದಲ್ಲೂ ಬಾಬಾ ಸಾಥ್ ಮತ್ತು ಸಾಥಿ ರೂಪದಲ್ಲಿ ನೆನಪು ಮಾಡ್ಕೋರಿ. साथ देने वाला कभी भूलता है, साथ है, साथी है, और ऐसे साथी है जो कर्म को सहज कर्म कराने वाला है. ಕಷ್ಟದ ಕರ್ಮಗಳನ್ನು ಈಸಿ ಮಾಡಿ ಕೊಟ್ಟು ಬಿಡುತ್ತಾನೆ ಅಂತ ಬೆಸ್ಟ್ ಸಾಥಿ ಬಾಬಾ. वो कैसे भूल सकता है? ನನ್ನ ಎಲ್ಲ ಕಾರ್ಯಗಳನ್ನು ಈಸಿಗೊಳಿಸುವಂತಹ, ಸರಳೀಕರಣಗೊಳಿಸುವಂಥ ತಂದೆಯನ್ನು ಹೆಂಗೆ ಮರೆಯಲು ಸಾಧ್ಯ? साधारण रीति से भी अगर कोई भी कार्य में कोई सहयोग देता है उसके लिए ಬಾರ್ ಬಾರ್ ಶುಕ್ರಿಯಾ ಗಾಯ ಜಾತ. ಸಾಧಾರಣ ರೂಪದಲ್ಲೂ ಯಾರಾದರೂ ಹೆಲ್ಪ್ ಮಾಡಿದರೆ ಅವರಿಗೆ ಬಾರಿ ಬಾರಿ ಎಷ್ಟು ನೆನಪು ಮಾಡಿ, ಸಣ್ಣ ಹೆಲ್ಪ್ ಮಾಡಿದ್ರೂ ಎಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಬಾಪ್ ತೋ ಸಾಥಿ ಬನ್ ಮುಷ್ಕಿಲ್ ಕೋ ಸಹಜ್ ಕರ್ನೆ ವಾಲಾ ಹೈ. ಭಗವಂತ ಸಾಥಿಯಾಗಿ ಕಷ್ಟವನ್ನು ಸುಲಭಗೊಳಿಸೋರಾಗಿದ್ದಾರೆ. ತೋ ಐಸೆ ಸಾಥಿ ಕೈಸೆ ಭೂಲ್ ಸಕ್ತಾ ಹೈ? ಇಂಥ ಸಾಥಿ ಹೆಂಗೆ ಮರೀಲಿಕ್ಕೆ ಸಾಧ್ಯ? ಅರ್ಥ ಆಯ್ತಾ? ತಪಸ್ಸು ಸುಲಭ ಆಗಬೇಕಾದ್ರೆ ಏನು ಅನ್ಕೋಬೇಕು? ಬಾಬಾ ನನ್ನ ಸಾಥ್ ಮತ್ತು ಸಾಥಿ. ಸಾಥ್ ಅಂದರೆ ಜೊತೆಗಿರೋರು, ಸಾಥಿ ಅಂದರೆ अच्छा वरदान. स्मृति के महत्व को जान अपनी श्रेष्ठ ಸ್ಥಿತಿ बनाने वाले. ಸ್ಮೃತಿಯ ಮಹತ್ವತೆಯನ್ನು ತಿಳಿದು ತಮ್ಮ ಶ್ರೇಷ್ಠ ಸ್ಥಿತಿ ರೂಪಿಸಿಕೊಳ್ಳುವ ಅವಿನಾಶಿ ತಿಲಕಧಾರಿ ಭವ. ಅವಿನಾಶಿ ತಿಲಕಧಾರಿಗಳಾಗಿರಿ. ಭಕ್ತಿ ಮಾರ್ಗದಲ್ಲಿ ತಿಲಕದ ಮಹತ್ವತೆ ಇದೆ. जब राज्य देते तो तिलक लगाते हैं, सुहाग भाग्य की निशानी तिलक है. ज्ञान मार्ग में फिर स्मृति की तिलक का बहुत महत्व है. ಭಕ್ತಿ ಮಾರ್ಗದಲ್ಲಿ ಎಲ್ಲ ಕೆಲಸಕ್ಕೂ ಫಸ್ಟ್ ತಿಲಕ ಹಚ್ತಾರೆ. ಪೂಜೆ ಮಾಡುವಾಗ ತಿಲಕ ಹಚ್ತಾರೆ, ಆರತಿ ಮಾಡುವಾಗ ತಿಲಕ ಹಚ್ತಾರೆ, ರಾಜ್ಯ ಕೊಡುವಾಗ ತಿಲಕ ಹಚ್ತಾರೆ, ಆಮೇಲೆ ಸ್ವಾಗತಕ್ಕೆ ತಿಲಕ ಹಚ್ತಾರೆ, ಸೌಭಾಗ್ಯಕ್ಕೆ ತಿಲಕ ಹಚ್ತಾರೆ, ಎಲ್ಲದಕ್ಕೆ ತಿಲಕ ಹಚ್ತಾರೆ, ಸುಮಂಗಲೆಗೆ ತಿಲಕ ಹಚ್ತಾರೆ. ಜ್ಞಾನ ಮಾರ್ಗದಲ್ಲೂ ತಿಲಕದ ಮಹತ್ವತೆ ಇದೆ. ತಿಲಕ ಅಂದ್ರೇನು? ಸ್ಮೃತಿಯೇ ತಿಲಕ, ನೆನಪು ಮಾಡಿಕೊಳ್ಳುವುದೇ ತಿಲಕ. ನಮ್ಮ ನೆನಪುಗಳು ಹೇಗಿರ್ತವು, ಸ್ಮೃತಿ ಹೇಗಿರ್ತದೋ ಸ್ಮೃತಿಯಂತೆ ಸ್ಥಿತಿ. ಸ್ಮೃತಿ ಶ್ರೇಷ್ಠವಿದ್ದರೆ ಸ್ಥಿತಿಯು ಶ್ರೇಷ್ಠವಿರುತ್ತದೆ. ಆದ್ದರಿಂದ ಬಾಪ್ ದಾದಾನೆ ಬಚ್ಚೋं को 3 ಸ್ಮೃತಿಯ ದಿಲಾಯಿ है. 3 ತಿಲಕ ಇಟ್ಟಾರ ಬಾಬಾ. ನಿಮ್ಮ ಪ್ರತಿ ಸ್ಮೃತಿ ಶ್ರೇಷ್ಠ ಆಗಬೇಕಾದ್ರೆ 3 ತಿಲಕ. 1 ಸ್ವ ಕಿ ಸ್ಮೃತಿ, ಸ್ವಸ್ಮೃತಿ. 2ನೇದು ಬಾಪ್ ಕಿ ಸ್ಮೃತಿ, ತಂದೆಯ ಸ್ಮೃತಿ. 3ನೇದು ಶ್ರೇಷ್ಠ ಕರ್ಮ ಕರ್ನೆ ಕೆ ಲಿಯೆ ಡ್ರಾಮಾ ಕಿ ಸ್ಮೃತಿ, ಶ್ರೇಷ್ಠ ಸ್ಮೃತಿ ಮಾಡಿಕೊಳ್ಳಲು ನಾಟಕದ ಸ್ಮೃತಿ. अमृत वेले इन तीनों स्मृतियों को तिलक लगाने वाले अविनाशी तिलकधारी बच्चों की स्थिति सदा ಶ್ರೇಷ್ಠ रहती है. ಈ ತಿಲಕವನ್ನು ಸುಪ್ರಭಾತದಲ್ಲಿ ಹಚ್ಚಿಸ್ಕೊಂಡು ಬಿಡ್ಬೇಕು ಬಾಬನ ಕಡೆಯಿಂದ. ಇವತ್ತಿಡೀ ದಿನ ಪ್ರತಿ ಕೆಲಸ ಮಾಡುವಾಗ ಸ್ವಸ್ಮೃತಿ, ಶಿವಸ್ಮೃತಿ, ಡ್ರಾಮಾ ಸ್ಮೃತಿ. ಇಂತಹ ತಿಲಕವನ್ನು ಸುಪ್ರಭಾತದಲ್ಲಿ ಹಚ್ಚಿಸಿಕೊಂಡಾಗ ಅವಿನಾಶಿ ತಿಲಕಧಾರಿ ಮಕ್ಕಳ ಸ್ಥಿತಿ ಸದಾ ಶ್ರೇಷ್ಠವಾಗಿರ್ತದೆ. ಸ್ಲೋಗನ್: सदा अच्छा अच्छा सोचते रहो तो सब अच्छा हो जाएगा. सदा अच्छा अच्छा सोचते रहो तो सब अच्छा हो जाएगा. ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿರಿ. ಒಳ್ಳೇದು ಯೋಚನೆ ಮಾಡ್ತಾ ಬಾಬಾ ಅಂತಾರೆ ಎಲ್ಲವೂ ಒಳ್ಳೆಯದಾಗಿ ಬಿಡುತ್ತದೆ.
ಎಲ್ಲವೂ ಒಳ್ಳೆಯದಾಗಿ ಬಿಡುತ್ತದೆ. ಎಲ್ಲ ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು? ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಅಚ್ಚ ಯೋಚನೆ ಮಾಡಿದರೆ ಎಲ್ಲನೂ ಅಚ್ಚಾಗಿ ಬಿಡುತ್ತದೆ. ಸ್ವಮಾನ, ನಾನಾತ್ಮ ಪೂರ್ವಜ ಆಗಿದ್ದೇನೆ. ನಾನಾತ್ಮ ಪೂರ್ವಜ ಆಗಿದ್ದೇನೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಆತ್ಮ ನಾನು ಶುದ್ಧ ಸ್ವಪ್ರಕಾಶಮಯ ಜ್ಯೋತಿ. ಸಾಕಾರ ಪ್ರಪಂಚದಲ್ಲಿ ಪಾತ್ರ ಮಾಡಲು ಬಂದಂತಹ ಪಾತ್ರಧಾರಿ. ನಾನಾತ್ಮ ಮೂಲತಃ ಪರಮಧಾಮದವನು. ಆತ್ಮ ನಾನು ಅತಿ ಎತ್ತರ ಧಾಮಕ್ಕೆ ಹಾರುತ್ತಿರುವೆ. ಶಾಂತಿಧಾಮದಲ್ಲಿ ನಾನು ಪ್ರಶಾಂತ ಸ್ವರೂಪ ಆತ್ಮ. ಶೀತಲ ಧಾಮದಲ್ಲಿ ನಾನು ಶೀತಲ ಜ್ಯೋತಿ. ನಿಶ್ಚಲ ಶಾಂತಿ, ಅಚಲ ಶಾಂತಿ, ಆಳ ಶಾಂತಿ. ನನ್ನ ಅಂತರಂಗ ತುಂಬ ಮಧುರ ಶಾಂತಿ, ಪರಮ ಪವಿತ್ರ ಶಾಂತಿ, ದಟ್ಟ ಶಾಂತಿಯ ರೂಪ ನಾನು. ಶಕ್ತಿಶಾಲಿ ಶಾಂತಿಯ ಪುಂಜ ನಾನು. ನಾನು ಶಾಂತ ಸ್ವರೂಪ. ನನ್ನ ತಂದೆ ಶಾಂತಿಯ ಸಾಗರ. ಶಾಂತಿ ಸಾಗರನಂತೆ ನಾನು ಪ್ರಶಾಂತ ಸ್ವರೂಪ. ಶಾಂತಿಯ ಅಕ್ಷಯ ಭಂಡಾರ ನಾನು. ಶಾಂತಿಯ ಅಖಂಡ ನಿಧಿ ನಾನು. ಶಾಂತಿಯ ಅಭಯ ಖಜಾನೆ ನಾನು. ಶಾಂತಿಯ ಅಸೀಮವಾದ ಸ್ವರೂಪ ನಾನು. ಶಾಂತ ಸ್ವರೂಪಂ ಶಾಂತಿಧಾಮ ಶಾಂತಿ ಸಾಗರ ಶಿವಪಿತ. ಶಾಂತಿಯ ಕಿರಣವನ್ನು ಶಿವನಿಂದ ತುಂಬಿಕೊಂಡು ನನ್ನ ಕ್ರೋಧ ಕರಗಿ ಹೋಗಿದೆ. ಶಾಂತಿಯನ್ನೇ ಎಕ್ಸಿಬಿಟ್ ಮಾಡುವ ಶಾಂತಿಯ ಸಂಸ್ಕಾರಧಾರಿ ನಾನು. ಶಾಂತಿ ನನ್ನ ಶಾನ್, ನನ್ನ ಹೆಮ್ಮೆ, ನನ್ನ ಗರಿಮೆ. ಶಾಂತಿಯ ಖಜಾನೆ, ಶಾಂತಿಯ ಗುಣ. ಶಾಂತಿ ನನ್ನ ಸುತ್ತಲಿರುವ ಪ್ರಭಾಮಂಡಲ. ಶಾಂತಿ ನನ್ನ ಅಂತರಂಗದಲ್ಲಿ ತುಂಬಿದ ಗುಣಪ್ರಭೆ. ಶಾಂತಿ ನನ್ನ ವಿಶೇಷತೆ. ಶಾಂತಿ ನನ್ನ ದಿವ್ಯ ಕಲೆ. ಶಾಂತಿ ನನ್ನ ಶಸ್ತ್ರ. ಶಾಂತಿ ನನ್ನ ಕವಚ. ನಾನಾತ್ಮ ಶಾಂತ ಸ್ವರೂಪ. ಮಧುರ ಶಾಂತಿ, ನಿರ್ಮಲ ಶಾಂತಿ, ನಿಷ್ಕಲ್ಮಶ ಶಾಂತ ಸ್ವರೂಪ ನಾನು. ಶಾಂತಿಯ ಭಂಡಾರ ನಾನು. ಶಾಂತಿದಾತ ನಾನು. ವಿಶ್ವದ ಸಕಲಾತ್ಮರಿಗೂ ಶಾಂತಿ ಸಾಗರನೊಟ್ಟಿಗಿದ್ದು ಶಾಂತಿ ಸಾಗರನ ಕಿರಣಗಳು ವಿಶ್ವದ ಸಕಲಾತ್ಮಗಳನ್ನು ಪ್ರಶಾಂತಗೊಳಿಸುತ್ತಿದೆ. ಅಲದಾಡುವ ಆತ್ಮಗಳಿಗೆ ಶಾಂತಿಯ ನೆಲೆಯಿಂದ ಪುಳಕಿತರಾಗುವರು.
ಶಾಂತಿಗಾಗಿ ಬಾಯಾರಿದ ಆತ್ಮಗಳಿಗೆ ಶಾಂತಾಮೃತವನ್ನು ತಂದೆಯೊಂದಿಗೆ ಹಂಚುತ್ತಿರುವೆ. ಸಕಲ ಆತ್ಮಗಳು ಶಾಂತಿ ಪಡೆದು ವಿಶ್ರಾಂತರಾಗುತ್ತಿರುವರು. ನಾನು ಆತ್ಮ ಶಾಂತಿ ಸಾಗರನಿಂದ ಶಾಂತಿಯ ಕಿರಣವನ್ನು ತುಂಬಿಕೊಂಡು ನಾನು ಶಾಂತಮಯ ಜ್ಯೋತಿ, ನಾನು ಶೀತಲ ಜ್ಯೋತಿ, ನಾನು ಪಾವನ ಜ್ಯೋತಿ. ಶಾಂತಿ ಸಾಗರನ ಶಾಂತಿಯ ಕಿರಣಗಳು ನನ್ನಂತರಂಗದ ಕ್ರೋಧವನ್ನು ತಣಿಸಿದೆ. ಶಾಂತನಾಗುತ್ತಿರುವೆ. ಶಾಂತಿ ಸಾಗರನ ಶಕ್ತಿಶಾಲಿ ಕಿರಣಗಳು ಧಾರಾಕಾರವಾಗಿ ನನ್ನಂತರಂಗದಲ್ಲಿ ಸುರಿದು ನನ್ನಂತರಂಗದ ಶಾಂತಿಯ ಪ್ರಭೆಯು ಜಾಗೃತವಾಗಿದ್ದು ಈಶ್ವರನ ಶಾಂತಿ ಸಾಗರನ ಧಾರಾಕಾರ ಶಾಂತಿಯ ಕಿರಣಗಳು ನನ್ನ ಆವೇಶ, ಉದ್ವೇಗ, ಅನಿಶ್ಚಿತತೆ, ಚಂಚಲತೆಯನ್ನು ಕರಗಿಸಿ ನಾನು ನಿಶ್ಚಲ, ಅಚಲ, ಏಕಾಗ್ರ ಶಾಂತನಾಗುತ್ತಿರುವೆ. ಅಲ್ಲೋಲ ಕಲ್ಲೋಲ ಕೋಲಾಹಲಗಳ ಮಧ್ಯದಲ್ಲಿ ನನ್ನ ಆತ್ಮ ಪ್ರಶಾಂತಮಯ ಆಳವಾದ ಶಾಂತಿಯ ಸೂರ್ಯ. ನಾನು ಶಾಂತ ಸ್ವರೂಪ. ಸುಪ್ರಭಾತದಲ್ಲಿ ಎದ್ದ ತಕ್ಷಣ ತಂದೆಗೆ ಗುಡ್ ಮಾರ್ನಿಂಗ್ ಹೇಳಿ ಶಾಂತಿಯ ವರವನ್ನು, ಗೋಲ್ಡನ್ ಆಶೀರ್ವಾದವನ್ನು ಪಡೆದುಕೊಳ್ಳುವ ಭಾಗ್ಯಶಾಲಿ ಆತ್ಮ ನಾನು. ಓಂ ಶಾಂತಿ. मन की भाषा तू ही जाने, मन की भाषा तू ही जाने, और न जाने कोई दाता, और न जाने कोई। मन मृग तृष्णा भटक रही थी, मन मृग तृष्णा भटक रही थी, और न जाने कोई दाता, और न जाने कोई। सब चिंताएं दूर हुई है जब से मिला तेरा साथ। मन के शोर को तुमने थामा, हाथ में लेके हाथ, हाथ में लेके हाथ। धीरे धीरे हर मुश्किल से, धीरे धीरे हर मुश्किल से पार लगाता कोई दाता, पार लगाता कोई। मन की भाषा तू ही जाने, मन की भाषा तू ही जाने, और न जाने कोई दाता, और न जाने
मन की भाषा तू ही जाने, मन की भाषा तू ही जाने, और न जाने कोई दाता, और न जाने कोई, और न जाने कोई दाता, और न जाने कोई। ओम शांति, ओम शांति।